ಜಪ ಸೆಷನ್ಗೂ ಹಾಗೆ ಭಾಗವತಂ ಕ್ಲಾಸ್ಗೆ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಸೊ ಇಂದಿನ ದಿನ ನನಗೆ ಭಾಗವತಂ ಸೇವೆಯನ್ನ ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಸೊ ನೀವೆಲ್ಲರೂ ನಾನು ಸರಿಯಾದ ಸಮಯದಲ್ಲಿ ಸರಿಯಾದ ಪದಗಳನ್ನು ಉಪಯೋಗಿಸಿ ಭಗವಂತನ ಹೊಗಳಿ ಹಾಡುವಂತ ಅವಕಾಶವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಅಂತ ನೀವೆಲ್ಲರೂ ಆಶೀರ್ವದಿಸಿ ನನಗೋಸ್ಕರ ಪ್ರಾರ್ಥಿಸಿ ಅಂತ ಕೇಳ್ಕೊಳ್ತೀನಿ. ಹರೇ ಕೃಷ್ಣ. ಎಲ್ಲರಿಗೂ ಕೇಳಿಸ್ತಾ ಇದ್ಯಾ? ಕೇಳಿಸ್ತಾ ಇದೆಯಾ? ಥ್ಯಾಂಕ್ ಯು. ಓಕೆ, ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ತೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತतो ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕೀಂ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜ ಮಾಲಿನೇ ನಮಃ ಪಂಕಜ ನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ. ಹರೇ ಕೃಷ್ಣ. ಸೊ ಇವತ್ತಿನ ನಮ್ಮ ಭಾಗವತಂ ಸೇವೆ 1ನೇ ಸ್ಕಂದದಿಂದ 16ನೇ ಅಧ್ಯಾಯ ಶ್ಲೋಕ ನಂಬರ್ 23. ಶ್ಲೋಕ ನೋಡೋಣ. ಯತ್ವಾಂಬತಿ ಭೂರಿ ಬರಾವತಾರ ಕೃತಾವತಾರಸ್ಯ ಹರಿರ್ಧರಿತ್ರಿ ಅಂತರ್ಹಿತಸ್ಯ ಸ್ಮರತಿ ವಿಸೃಷ್ಟ ಕರ್ಮಾಣಿ ನಿರ್ವಾಣ ವಿಲಂಬಿತಾನಿ. ಯತ್ವಾಂಬತಿ ಭೂರಿ ಬರಾವತಾರ ಕೃತಾವತಾರಸ್ಯ ಹರೇರ್ಧರಿತ್ರಿ ಅಂತರ್ಹಿತಸ್ಯ ಸ್ಮರತಿ ವಿಸೃಷ್ಟ ಕರ್ಮಾಣಿ ನಿರ್ವಾಣ ವಿಲಂಬಿತಾನಿ. ಅನುವಾದ ಮತ್ತೆ ಭಾವಾರ್ಥಗಳನ್ನು ನೀಡಿದಂತ AC ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಜಯ ಶ್ರೀಲ ಪ್ರಭುಪಾದ. ಅನುವಾದ. ಹೇ ಭೂಮಾತೆಯೇ, ದೇವೋತ್ತಮ ಪರಮ ಪುರುಷ ಹರಿಯು ನಿನ್ನ ಭಾರವಾದ ಹೊರೆಯನ್ನು ಇಳಿಸಲೋಸಗವೇ ಸ್ವತಃ ಪ್ರಭು ಶ್ರೀಕೃಷ್ಣನಾಗಿ ಅವತರಿಸಿದನು. ಇಲ್ಲಿ ಆತನ ಎಲ್ಲಾ ಚಟುವಟಿಕೆಗಳು ಆಧ್ಯಾತ್ಮಿಕವಾದಂತಹವು. ಅವು ಬಿಡುಗಡೆಯ ಮಾರ್ಗವನ್ನು ಭದ್ರಗೊಳಿಸುತ್ತವೆ. ನೀನು ಈಗ ಆತನ ಸನ್ನಿಧಾನದಿಂದ ವಂಚಿತಳಾಗಿದ್ದೀಯೇ. ಬಹುಶಃ ಈಗ ನೀನು ಈ ಕಾರ್ಯಗಳನ್ನು ಕುರಿತು ಯೋಚಿಸಿ ಅವು ಇಲ್ಲದಿರುವುದರಿಂದ ನೀವು ನೋವು ಅನುಭವಿಸುತ್ತಿರುವೆಯಾ. ಭಾವಾರ್ಥ. ಭಗವಂತನ ಲೀಲಾ ಶ್ರವಣವು ಮೋಕ್ಷವನ್ನು ನೀಡುತ್ತದೆ. ಆದರೆ ಅದು ನಿರ್ವಾಣದಿಂದ ಅಥವಾ ಮೋಕ್ಷದಿಂದ ಸಿಗುವ ಸಂತೋಷಕ್ಕಿಂತ ಹೆಚ್ಚು ಆಸ್ವಾದ್ಯವಾದಂತಹದು. ಶ್ರೀಲ ಜೀವ ಗೋಸ್ವಾಮಿ ಮತ್ತು ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರ ಪ್ರಕಾರ ಇಲ್ಲಿ ಉಪಯೋಗಿಸಿದ ಪದವು ನಿರ್ವಾಣ ವಿಲಂಬಿತಾನಿ, ಅಂದರೆ ಬಿಡುಗಡೆಯ ಬೆಲೆಯನ್ನು ಕಡಿಮೆ ಮಾಡುವುದು ಎಂದು ಇದರ ಅರ್ಥ. ಬಿಡುಗಡೆ ಅಥವಾ ನಿರ್ವಾಣವನ್ನು ಪಡೆಯಲು ಒಬ್ಬ ಅನೇಕ ರೀತಿಯ ಕಠಿಣ ವ್ರತ ತಪಸ್ಸುಗಳನ್ನು ಮಾಡಬೇಕಾಗುತ್ತದೆ. ಆದರೆ ಭಗವಂತ ಎಂತಹ ಕರುಣಾಮಯಿ ಎಂದರೆ ಭೂಮಿಯ ಭಾರವನ್ನು ಕಡಿಮೆ ಮಾಡಲು ತಾನೇ ಸ್ವತಃ ಅವತರಿಸುತ್ತಾನೆ. ದೇವನ ಅಂತಹ ಲೀಲೆಗಳ ಸ್ಮರಣೆ ಮಾತ್ರದಿಂದಲೇ ಒಬ್ಬ ನಿರ್ವಾಣ ಸುಖವನ್ನು ಸಹ ಕಡೆಗಣಿಸಿ ಸದಾ ಭಗವಂತನ ಪ್ರೇಮಮಯ ಸೇವೆಯಲ್ಲಿ ನಿರತನಾಗಲು ಆತನ ಸಹವಾಸದಲ್ಲಿರಲು ದಿವ್ಯ ಧಾಮವನ್ನು ತಲುಪಬಹುದು. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತತೆ ತಪ್ತ ಕಾಂಚನ ಗೌರಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕ ಸ್ವಾಮಿನಿತಿ ನಾಮಿನಿ ನಮೋ ಆಚಾರ್ಯ ಪಾದಾಯ ನಿತಾಯ ಕೃಪಪ್ರದಾಯಿನಿ ಗೌರಕತದಾಮದಾಯ ನಗರ ಗ್ರಾಮ ತಾರಿಣಿ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನಿ ನಾಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇವತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ
ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮುಖಂ ಕರೋತಿ ವಾಚಾಲಂ ಪಂಗಂ ಮುಂಗಾಯಿತೆ ಯತ್ಕಲ್ಪತಂ ಹಂತೆ ಶ್ರೀ ಗುರುಂ ದೀನತಾಯಂ ಪರಮಾನಂದಂ ಶ್ರೀ ಕೃಷ್ಣ ಚೈತನ್ಯ ಹರೇ ಕೃಷ್ಣ. ಸೊ ಶ್ಲೋಕಾನುವಾದಗಳನ್ನು ನೋಡಿದ್ವಿ, ಮತ್ತೊಮ್ಮೆ ಅನುವಾದ ನೋಡೋಣ. ಹೇ ಭೂಮಾತೆಯೇ, ದೇವೋತ್ತಮ ಪರಮ ಪುರುಷ ಹರಿಯು ನಿನ್ನ ಭಾರವಾದ ಹೊರೆಯನ್ನು ಇಳಿಸಲೋಸುಗವೇ ಸ್ವತಃ ಪ್ರಭು ಶ್ರೀ ಕೃಷ್ಣನಾಗಿ ಅವತರಿಸಿದನು. ಇಲ್ಲಿ ಆತನ ಎಲ್ಲಾ ಚಟುವಟಿಕೆಗಳು ಆಧ್ಯಾತ್ಮಿಕವಾದಂತಹವು. ಅವು ಬಿಡುಗಡೆಯ ಮಾರ್ಗವನ್ನು ಭದ್ರಗೊಳಿಸುತ್ತವೆ. ನೀನು ಈಗ ಆತನ ಸನ್ನಿಧಾನದಿಂದ ವಂಚಿತರಾಗಿ ಬಹುಶಃ ಈಗ ನೀನು ಈ ಕಾರ್ಯಗಳನ್ನು ಕುರಿತು ಯೋಚಿಸಿ ಅವು ಇಲ್ಲದಿರುವುದರಿಂದ ನೀವು ನೋವು ಅನುಭವಿಸುತ್ತಿರುವೆ. ಹರೇ ಕೃಷ್ಣ. ಸೊ ಇವತ್ತಿನ ಟಾಪಿಕ್ ನಮಗೆ ಪರೀಕ್ಷಿತ ಮಹಾರಾಜ ಹೇಗೆ ಕಲಿಯುಗವನ್ನು ಸ್ವೀಕರಿಸಿದ ಅಂತ ಹೇಳ್ತಿದೆ. ಸೊ ಈ ಒಂದು ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೀವಿ ಹೇಗೆ ಗೋಮಾತೆಯ ರೂಪದಲ್ಲಿರುವಂತ ಮಾತೆ ಧರಿತ್ರಿ ಹೇಗೆ ನೋವನ್ನು ಅನುಭವಿಸ್ತಾ ಇದ್ದಾರೆ ಅಂತ. ಸೊ ಈಗಿನ ಭಾವಾರ್ಥದಿಂದ ಒಂದು 5 ಪಾಯಿಂಟ್ಸ್ ಮಾಡಿದ್ದೀನಿ, ಅದ್ರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. ಒಂದನೇದಾಗಿ ಇಲ್ಲಿ ಮೊದಲನೇ ಪದನೇ ಯದ್ವಾ ಅಂಬಾ ಅಂತ ಕರೀತಾ ಇದಾರೆ. ಯದ್ವಾ ಅಂಬಾ ಅಂದ್ರೆ ಹೇ ಮಾತೆಯೇ ಅಂತ ಹೇಳ್ಬಿಟ್ಟು ಕರೀತಾ ಇದಾರೆ. ಸೊ ಹಾಗಾದ್ರೆ ಮಾತೆ ಅಂತ ಯಾರನ್ನ ಸಂಬೋಧಿಸ್ತಾ ಇದ್ದಾರೆ, ಯಾಕೆ ಸಂಬೋಧಿಸ್ತಾ ಇದ್ದಾರೆ ಅಂತ ನೋಡೋಣ. ಎರಡನೇದಾಗಿ ಕೃಷ್ಣನ ಅವತಾರಗಳ ಬಗ್ಗೆ, ಭೂರಿ ಬರಾವತಾರ ಅಂತ ಹೇಳ್ತಾ ಇದಾರೆ. ಸೊ ಎಷ್ಟೊಂದು ಅವತಾರಗಳಿದೆಯಲ್ಲ, ಸೊ ಅವತಾರಗಳ ಬಗ್ಗೆ ನಾವು ನೋಡೋಣ. ಹಾಗೆ ಭಗವಂತನ ಚಟುವಟಿಕೆಗಳು ಹೇಗೆ ಎಲ್ಲರನ್ನ ಆಕರ್ಷಿಸುತ್ತೆ, ಮತ್ತೆ ಮುಕ್ತಿ ಅಥವಾ ಮೋಕ್ಷದ ಮಾರ್ಗಗಳು ಯಾವುವು. ಕಡೆಯದಾಗಿ ಭಗವಂತನ ವಿರಹ ಅನ್ನೋದು ಹೇಗಿರುತ್ತೆ, ವಿರಹದ ಬಗ್ಗೆ ಕೂಡ ನಾವು ಇವತ್ತು ನಾವು ಚರ್ಚೆ ಮಾಡೋಣ. ಹರೇ ಕೃಷ್ಣ. ಸೊ ಮೊದಲನೇದಾಗಿ ನಾ ಹೇಳಿದೆ ಒಂದ್ ಮಾತೆಯ ದ್ವಾಂಬ. ಯಾಕೆ ಇಲ್ಲಿ ಅಂಬ ಅಂತ ಕರೀತಾ ಇದಾರೆ? ಅಂಬ ಅಂದ್ರೇನು? ಮಾತೆ ಅಂತ ಅರ್ಥ. ಸೊ ನಮ್ಗೆ ಗೊತ್ತಿರೋ ಹಾಗೆ 7 ತಾಯಂದಿರಿದ್ದಾರೆ. ಸೊ ವೇದಗಳಲ್ಲಿ 7 ತಾಯಂದಿರ ಬಗ್ಗೆ ಉಲ್ಲೇಖಿಸಲಾಗಿದೆ. ಸೊ ಅದನ್ನ ಯಾವ ರೀತಿ ಹೇಳ್ತಾ ಇದಾರೆ ಅಂದ್ರೆ, ಆತ್ಮ ಮಾತಾ ಗುರು ಪತ್ನಿ ಬ್ರಾಹ್ಮಣಿ ರಾಜ ಪತ್ನಿಕಾ ಧೇನು ಧಾತ್ರಿ ತತ್ತ ಪೃಥ್ವಿ ಸತ್ಪತ್ತೈ ಮಾತರಹ ಸ್ಮೃತಂ. ಸೊ ಹೆತ್ತ ತಾಯಿ ನಮ್ಗೆಲ್ಲರಿಗೂ ನಮ್ಮ ಹೆತ್ತ ತಾಯಿ ಇರ್ತಾರೆ, ಅವರು ಮೊದಲನೇ ತಾಯಿ. ಸೊ ಆ ತಾಯಿ ಮತ್ತೆ ಗುರುವಿನ ಪತ್ನಿ, ಬ್ರಾಹ್ಮಣ ಪತ್ನಿ, ರಾಜಪತ್ನಿ, ಗೋಮಾತಾ. ಹಾಗೆ ಧಾತ್ರಿ ಅಂದ್ರೇನು? ಸಾಕು ತಾಯಿ ಆಗಿರ್ಬೋದು, ಅಥವಾ ದಾದಿ ಅಥವಾ ಸೂಲಗಿತ್ತಿ ಅಂತ ಏನ್ ಹೇಳ್ತಾರೆ. ಸೊ ಅವರನ್ನ ಕರೀತಾರೆ ಧಾತ್ರಿ ಅಂತ ಹೇಳ್ಬಿಟ್ಟು. ಹಾಗೆ ಭೂಮಾತಾ. ಸೊ ಇವರನ್ನ ನಾವು ಯಾವಾಗ್ಲೂ ಸ್ಮರಿಸ್ತಾ ಇರ್ಬೇಕು, ಯಾಕಂದ್ರೆ ಇವರೆಲ್ಲ ಸಪ್ತ ಮಾತೃಕೆಯರು. ಸೊ ಈ ತಾಯಂದ್ರನ್ನ ಯಾವಾಗ್ಲೂ ನಾವು ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಹಾಗೆ ಚಾಣಕ್ಯ ಪಂಡಿತರು ಕೂಡ ಒಂದು ಹೆಣ್ಣಿನ ಬಗ್ಗೆ ಹೇಗೆ ಹೇಳ್ತಾರೆ ನೋಡೋಣ. ಸೊ ಒಂದು ಸ್ತ್ರೀಯನ್ನ ಹೊಗಳ್ತಾ ಹೇಳ್ತಾರೆ, ಮಾತ್ರವತ್ ಪರಧಾರೇಶು ಪರದ್ರವ್ಯೇಶು ಲೋಷ್ಟವತ್. ಸೊ ತನ್ನ ಹೆಂಡತಿನ ಬಿಟ್ಟು ಬೇರೆ ಎಲ್ಲ ಹೆಂಗಸರನ್ನ ತನ್ನ ತಾಯಿಯಂತೆ ಎಲ್ರು ಕಾಣ್ಬೇಕು ಅಂತ ಹೇಳ್ತಾರೆ. ಸೊ ಹಾಗೆ ಬೇರೆಯವರ ಆಸ್ತಿನ ಯಾವ ರೀತಿ ನೋಡ್ಬೇಕಂದ್ರೆ ಕಸಕ್ಕೆ ಸಮಾನವಾಗಿ ನೋಡ್ಬೇಕಂತೆ. ಕಸನ ನಾವೇನಾದ್ರು ಕೂಡಿಡ್ತೀವ, ಬಚ್ಚಿಟ್ಕೊಳ್ತೀವ, ಭದ್ರಪಡಿಸ್ತೀವ, ಲೂಟಿ ಬಡ್ತೀವ? ಇಲ್ಲ. ಸೊ ಹಾಗೆ ಬೇರೆಯವರ ದ್ರವ್ಯಕ್ಕೆ ನಾವು ಯಾವತ್ತೂ ಕೂಡ ಆಶಿಸಬಾರ್ದು ಅಂತ ಹೇಳ್ತಾರೆ. ನಾವು ಕೇಳಿರ್ತೀವಲ್ವ, ಎಲ್ಲಿ ಸ್ತ್ರೀಯರನ್ನು ಗೌರವಿಸ್ತಾರೆ ಅಲ್ಲಿ ದೇವತೆಗಳು ನೆಲೆಸ್ತಾರೆ ಅಂತ. ಹಾಗಾಗಿ ಸೊ ಸ್ತ್ರೀಯರಿಗೊಂದು ವಿಶೇಷವಾದಂತ ಒಂದು ಸ್ಥಾನ ಇದೆ. ಒಂದು ಹೆಣ್ಣು ಎಲ್ಲಾ ರೀತಿಯಲ್ಲೂ ಕೂಡ ಸೇವೆಯನ್ನ ಸಲ್ಲಿಸ್ತಾರೆ. ಎಷ್ಟು ಪ್ರೀತಿಯನ್ನ ತೋರಿಸ್ತಾರೆ. ಒಂದು ತಾಯಿಯಾಗಿ, ಅಜ್ಜಿಯಾಗಿ, ಅಕ್ಕ, ತಂಗಿ, ಹೆಂಡತಿ, ಸ್ನೇಹಿತೆ, ಈ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲೂ ಪ್ರೀತಿಯನ್ನ ಹಂಚ್ತಾ ಇರ್ತಾರೆ. ಸೊ ಅನಾದಿ ಕಾಲದಿಂದಲೂ ಕೂಡ ಒಂದು ಹೆಣ್ಣಿಗೆ ಒಂದು ವಿಶೇಷ ಸ್ಥಾನವನ್ನ ಕೊಟ್ಟಿದ್ದಾರೆ. ಆಕೆಯನ್ನ ರಕ್ಷಿಸೋದು ಒಂದು ಪುರುಷನ ಕರ್ತವ್ಯವಾಗಿರುತ್ತೆ. ಹಾಗಾಗಿ ಈ ಧರ್ಮ ಎಂಬ ಈ ಎತ್ತು ಏನಿದೆ, ಇದು ಭೂಮಾತೆಯ ಒಂದು ಕಣ್ಣೀರನ್ನ ನೋಡ್ತಾ ಆಕೆಯ ಕಣ್ಣೀರಿಗೆ ಕಾರಣಗಳನ್ನ ಕೇಳ್ತಾ ಇದ್ದಾರೆ. ಸೊ ನಾವು ಸುಮಾರು ಇಂದಿನ ವಾರದಲ್ಲಿ ಎಲ್ಲ ಶ್ಲೋಕಗಳಲ್ಲಿ ಎತ್ತು ಒಂದು ಧರ್ಮ ಅಂದ್ರೆ ಧರ್ಮರಾಜ ಈ ಎತ್ತಿನ ರೂಪದಲ್ಲಿ ಬಂದು ತಾಯಿ ಭೂಮಾತೆ ಒಂದು ನೋವನ್ನ ಕೇಳ್ತಾ ಇದ್ದಾರೆ. ಯಾಕೆ ಅಳ್ತಾ ಇದ್ಯಾ, ಏನ್ ಕಾರಣ ಇರ್ಬೋದು ಅಂತ ಅನೇಕ ಕಾರಣಗಳನ್ನ ಕೊಟ್ಟಿರೋದನ್ನ ಇಂದಿನ ಕ್ಲಾಸ್ಗಳಲ್ಲಿ ನೋಡಿದೀವಿ. ಸೊ ಇವತ್ತು ಕೂಡ ಕಾರಣ ಕೇಳ್ತಾ ಇದ್ದಾರೆ. ಸೊ ಈ ಕಾರಣದಿಂದ ಮೋಸ್ಟ್ಲಿ ಇಲ್ಲಿಗೆ ಮುಗಿಯುತ್ತೆ ಅನ್ಕೊಳ್ತೀನಿ. ಅವ್ರ ಪ್ರಶ್ನೆಗಳು ಏನಕ್ಕೆ ನೀನು ನೋವನ್ನ ಅನುಭವಿಸ್ತಾ ಕಣ್ಣೀರಿಡ್ತಾ ಇದ್ಯಾ ಅಂತ ಕೇಳ್ತಾ ಇದ್ದಾರೆ. ಸೊ ಹೀಗೆ ಧರ್ಮ ಈ ಎತ್ತಿ ಏನಿದೆ, ಈ ಭೂಮಾತೆಗೆ ಭಗವಂತನ ಅವತಾರಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಅದರ ಗೋಪ್ಯತೆ ಬಗ್ಗೆ ತಿಳಿಸ್ತಾ ಇದ್ದಾರೆ. ಭೂಮಾತೆಗೆ ಹೇಳ್ತಾ ಇದ್ದಾರೆ, ಹೇ ಭೂಮಾತಾ, ಶ್ರೀಹರಿನೇ ಸ್ವಯಂ ನಿನ್ನ ಹೊರೆಯನ್ನ ದೂರ ಮಾಡ್ಲಿಕ್ಕೋಸ್ಕರ, ಅದನ್ನ ಇಳಿಸೋದಕ್ಕೋಸ್ಕರ ಕೃಷ್ಣ ಸ್ವಯಂ ಈ ಭೂಮಿಯ ಮೇಲೆ ಅವತರಿಸಿದ್ದಾರೆ. ಸೊ ಇಷ್ಟು ದಿನ ಅವರು ಅವತಾರ ಇತ್ತು, ಸೊ ಹಾಗಾಗಿ ಅವತರಿಸಿದ್ರು ಅಂತ ಹೇಳ್ತಾ ಇದ್ದಾರೆ.
ಈ ರೀತಿಯಲ್ಲಿ ಸಂತವನ ನಡ್ತಾ ಇದಾರೆ, ಸಂತೈಸ್ತಾ ಇದಾರೆ ಭೂಮಾತೆನ. ಸೊ ಯಾವಾಗ ಯಾವಾಗ ಭಗವಂತ ಅವತಾರಗಳನ್ನ ತಗೊಳ್ತಾರೆ ನಾವು ಭಗವದ್ಗೀತೆಯಲ್ಲಿ ಕೇಳಿದೀವಲ್ವಾ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯರ್ಥ ಅಭ್ಯರ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸೊ ಯುಗ ಯುಗದಲ್ಲೂ ಕೂಡ ಭಗವಂತ ಅವತಾರಗಳನ್ನ ತಾಳ್ತಾ ಇರ್ತಾರೆ. ಸೊ ಹಾಗಾದ್ರೆ ಧರ್ಮವನ್ನ ರಕ್ಷಿಸೋದಕ್ಕೆ, ಸಾಧುಗಳನ್ನ ರಕ್ಷಣೆ ಮಾಡೋದಕ್ಕೆ, ಸೊ ಹಾಗೆ ದುಷ್ಟರನ್ನ ನಾಶ ಮಾಡೋದಕ್ಕೆ, ಇದೆಲ್ಲವನ್ನ ಸೇರಿ ನೋಡಿ ನಾವಾದ್ರೂ ಒಂದೊಂದೇ ಕೆಲಸ ಮಾಡ್ತೀವಿ, ಆದ್ರೆ ಭಗವಂತನ ಅವತಾರ ಆದಾಗ ಭಗವಂತ ಒಂದೇ ಏಟಲ್ಲಿ 10 ಹಣ್ಣುಗಳನ್ನ ಬೀಳ್ಸೋ ತರ 10 ಕಾರ್ಯಗಳನ್ನ ಮಾಡಿ ಮುಗಿಸ್ಬಿಡ್ತಾರೆ. ಸೊ ಧರ್ಮ ಸಂಸ್ಥಾಪನೆ ಜೊತೆಗೆ ಇದೆ ಎಲ್ಲಾ ಕೆಲಸಗಳನ್ನ ಮಾಡ್ಬಿಡ್ತಾ ಇದ್ದಾರೆ. ಸೊ ಹೀಗಾಗಿ ಭಗವಂತ ಕೂಡ ಅನೇಕ ರೀತಿಯ ಅವತಾರಗಳನ್ನ ತಾಳ್ತಾರೆ. ಸೊ ಅದ್ರಲ್ಲಿ 6 ಮುಖ್ಯವಾದಂತ ಅವತಾರಗಳು: ಪುರುಷ ಅವತಾರ, ಲೀಲಾವತಾರ, ಗುಣಾವತಾರ, ಯುಗಾವತಾರ, ಮನ್ವಂತರ ಅವತಾರ, ಶಕ್ತಾವೇಶ ಅವತಾರಗಳು. ನೋಡಿ, ಈ ಅವತಾರಗಳನ್ನ ತಾಳ್ಬೇಕಾಗಿಲ್ಲ, ಭಗವಂತ ತನ್ನ ಒಂದು ಇಚ್ಛಾಶಕ್ತಿಯಿಂದ ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಭೂಮಾತೆನ ರಕ್ಷಣೆ ಮಾಡೋದಕ್ಕೋಸ್ಕರ ಎಷ್ಟೊಂದು ಅವತಾರಗಳನ್ನ ತಾಳಿ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಭೂಮಾತೆಗೆ ಒಂದು ವಿಶಿಷ್ಟವಾದಂತ ಒಂದು ಸ್ಥಾನ ಇದೆ. ಸೊ ಬೆಳಗ್ಗೆ ನಾವ್ ಎದ್ದಿದ ತಕ್ಷಣ ನಾವು ಭೂಮಾತೆಗೆ ನಾವು ವಂದಿಸ್ತೀವಿ ಅಲ್ವಾ, ಬೇಡ್ಕೊಳ್ತೀವಿ, ಕ್ಷಮಿಸೋತ ಕೂಡ ಕೇಳ್ಕೊಳ್ತೀವಿ, ಆಶೀರ್ವಾದವನ್ನ ಕೇಳ್ಕೊಳ್ತೀವಿ. ಸೊ ಬೆಳಿಗ್ಗೆ ಎದ್ದು ಮೊದಲನೇ ಬಾರಿಗೆ ನಾವು ಪಾದ ಸ್ಪರ್ಶ ಮಾಡೋದಕ್ಕೆ ಮುಂಚೆ ಕ್ಷಮೆನ ಹೇಗ್ ಕೇಳ್ತೀವಿ: ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣು ಪತ್ನಿ ನಮೋಸ್ತುಭ್ಯಂ ಪಾದ ಸ್ಪರ್ಶ ಕ್ಷಮಸ್ವಮಿ. ಕ್ಷಮೆ ಕೇಳ್ಕೊಳ್ತೀವಿ ನಾವು ಮೊದಲು, ಪಾದನ ಸ್ಪರ್ಶ ಮಾಡ್ತಾ ಇದ್ದೀನಿ, ಪಾದಗಳಿಂದ ದಯವಿಟ್ಟು ಕ್ಷಮಿಸಿ ಅಂತ. ಹಾಗಾಗಿ ನಾವು ಫಸ್ಟ್ ನಮಸ್ಕಾರ ಮಾಡ್ಕೊಂಡು ಆಮೇಲೆ ಎದ್ದು ಭೂಮಿ ಮೇಲೆ ಕಾಲನ್ನ ಇಡಬೇಕು. ಸೊ ಭೂಮಾತೆ ಬೇರೆ ಯಾರು ಅಲ್ಲ, ಭಗವಂತನ ಪತ್ನಿ ಅಲ್ವಾ. ಸೊ ಆಕೆಯನ್ನ ರಕ್ಷಿಸೋದು ಭಗವಂತನ ಒಂದು ಕರ್ತವ್ಯ. ಹಾಗಾಗಿ ಆಕೆಯನ್ನ ರಕ್ಷಿಸೋದಕ್ಕೋಸ್ಕರನೇ ಭಗವಂತ ಅವತಾರವನ್ನ ಪಡೆದ್ರು. ಯಾವುದು ಮುಖ್ಯವಾದಂತ ಅವತಾರ ನಮ್ಗೆಲ್ಲರಿಗೂ ಗೊತ್ತು, ವರಾಹ ಅವತಾರ. ಸೊ ಭೂಮಾತೆ ತನಗೆ ತುಂಬಾ ಭಾರವಾದ ಹೊರೆ ಇಳಿಸ್ಬೇಕಾದ್ರೆ ತನ್ನ ಒಡೆಯ, ತನ್ನ ಪತಿಯಾದಂತ ವಿಷ್ಣುವಿನ ಮೊರೆ ಹೋಗ್ತಾರೆ. ಸೊ ಭಗವಂತ ಮಾತ್ರನೇ ಆಕೆಗೆ ರಕ್ಷಣೆ ಕೊಡ್ಲಿಕ್ಕೆ ಸಾಧ್ಯ. ಒಂದು ಪತಿ ಮಾತ್ರನೇ ಪತ್ನಿಯನ್ನ ಕಾಪಾಡೋದಿಕ್ಕೆ ಸದಾ ಯಾವಾಗ್ಲೂ ಕಾಪಾಡೋದಿಕ್ಕೆ ಸಾಧ್ಯ ಅಲ್ವಾ. ಸೊ ಹಾಗೆ ಭೂಮಾತೆ ಕೂಡ ತನ್ನ ಒಡೆಯನ ಒಂದು ರಕ್ಷಣೆಯನ್ನ ಕೇಳೋದಕ್ಕೆ ಹೋಗ್ತಾರೆ. ಸೊ ಪತಿ ಕರ್ತವ್ಯ, ಹೆಂಡತಿನ ರಕ್ಷಣಾ ಮಾಡ್ಬೇಕಾಗಿರುವಂತಹದ್ದು. ಸೊ ಭೂಮಿ ಮೇಲೆ ನಾವು ನೋಡ್ತೀವಿ ಏನಕ್ಕೆ ಹೊರೆ ಆಗತ್ತೆ, ತಾಯಿ ಭೂಮಾತೆಗೆ ಯಾವಾಗ ಹೊರೆ ಆಗತ್ತೆ, ಯಾಕೆ ಹೊರೆ ಆಗತ್ತೆ? ಈ ಭೂಮಿ ಮೇಲೆ ನಾವ್ ಏನೆಲ್ಲಾ ನೋಡ್ತೀವಿ ಪೃಥ್ವಿ ಮೇಲೆ. ಸೊ ಎಷ್ಟೊಂದು ಪರ್ವತಗಳಿದೆ, ಗಣಿಗಳಿವೆ, ಸೊ ದಟ್ಟವಾದ ವನಗಳಿವೆ, ಪ್ರಾಣಿಗಳಿವೆ, ನದಿಗಳಿವೆ, ಕಣಿವೆಗಳಿವೆ. ಹಾಗಾದ್ರೆ ಇದೆಲ್ಲ ಭಾರ ಆಗತ್ತಾ? ಹಾಗೆ ಈಗ ನೋಡ್ತೀವಿ ಎಷ್ಟು ದೊಡ್ಡ ಕಟ್ಟಡಗಳಿವೆ, ಅಣೆಕಟ್ಟುಗಳಿವೆ, ಏನೆಲ್ಲಾ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲ ಹಾಗಾದ್ರೆ ಭೂಮಾತೆಗೆ ಅದೆಲ್ಲ ಭಾರ ಆಗತ್ತಾ? ಇದೆಲ್ಲ ಭಾರ ಆಗಲ್ಲ. ಹಾಗಾದ್ರೆ ಏನ್ ಭಾರ ಆಗತ್ತೆ, ಯಾವಾಗ ಭಾರ ಆಗತ್ತೆ? ಸೊ ಯಾವಾಗ ಭಾರ ಆಗತ್ತೆ ಅಂದ್ರೆ ಯಾವಾಗ ಪಾಪ ಕಾರ್ಯಗಳು ಹೆಚ್ಚಾಗ್ತಾ ಹೋಗ್ತಾ ಇರತ್ತೆ, ಪಾಪ ಕಾರ್ಯಗಳನ್ನ ಮಾಡೋಂತ ಜನ ಯಾವಾಗ ತುಂಬಾ ಹೆಚ್ಚಾಗ್ತಾ ಇರ್ತಾರೆ, ಆವಾಗ ಧರ್ಮದ ಕಟ್ಟುಪಾಡುಗಳನ್ನ ಅಥವಾ ನಿಯಮಗಳನ್ನ ಯಾವಾಗ ಮುರಿತಾರೆ, ಆ ನಿಯಮ ಇಲ್ದಿದ್ರೆ ಏನಾಗತ್ತೆ, ಸೌಹಾರ್ದತೆ ಇರೋದಿಲ್ಲ ಅಲ್ವಾ, ಹೊಂದಾಣಿಕೆ ಇರೋದಿಲ್ಲ ಯಾರಿಗೂ ಕೂಡ. ಹಾಗಾಗಿ ಪಾಪ ಕಾರ್ಯಗಳಿಂದ ಅಹಿಂಸೆ ಹೆಚ್ಚಾಗ್ತಾ ಹೋಗುತ್ತೆ. ಅಹಿಂಸೆ ಹೆಚ್ಚಾದ್ರೆ ಏನಾಗುತ್ತೆ, ಎಲ್ಲೂ ಕೂಡ ಪ್ರೀತಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ, ಹಿಂಸೆನೇ ಇರುತ್ತೆ ಎಲ್ಲಾನು. ಸೊ ಈ ನಿಯಮಗಳನ್ನೋದು ಇಲ್ಲದೆ ಹೋದ್ರೆ ಏನಾಗುತ್ತೆ, ನಮ್ಮಲ್ಲಿ ಕೂಡ ಅತಿಯಾದ ಆಹಾರ, ಅತ್ಯಾಹಾರ, ವಿಹಾರ, ಇಂದ್ರಿಯ ತೃಪ್ತಿ, ಸೊ ಎಲ್ಲ ಬೇಡಿಕೆಗಳು, ಇಂದ್ರಿಯ ತೃಪ್ತಿಗೆ ಬೇಕಾದಂತ ಎಲ್ಲಾ ಬೇಡಿಕೆಗಳು, ಮತ್ತೆ ವನಗಳನ್ನ ನಾವು ನಾಶ ಮಾಡ್ತಾ ಹೋಗ್ತಾ ಇರ್ತೀವಿ. ಬೇಕಾದಂಗೆ ಏನು ತುಂಬಾ ಸುಂದರವಾದ ಮನೆಗಳನ್ನ, ಕಟ್ಟಡಗಳನ್ನ ಕಟ್ತಾ ಹೋಗ್ತಾ ಇರ್ತೀವಿ. ಅಂದ್ರೆ ಪ್ರಕೃತಿನ ನಾಶ ಮಾಡ್ತಾ ಇರ್ತೀವಿ ಅಲ್ವಾ. ಸೊ ಈ ವಿನಾಶಕ್ಕೆ ನಾವೇ ಕಾರಣ ಆಗ್ತೀವಿ. ಹೀಗೆ ಈ ಪಾಪ ಕರ್ಮ ಮಾಡೋದ್ರಿಂದ ಏನಾಗುತ್ತೆ, ಭೂಮಿಗೆ ಭಾರ ಆವಾಗ ಹೆಚ್ಚಾಗತ್ತೆ, ಅಲ್ಲಿವರೆಗೂ ಹೆಚ್ಚಾಗಲ್ಲ. ಸೊ ಇದರಿಂದ ಎಲ್ಲರಿಗೂ ಕೂಡ ತೊಂದರೆಗಳೇ, ನಮ್ಗೆಲ್ಲರಿಗೂ ತೊಂದರೆನೆ ಪ್ರಾರಂಭ ಆಗುತ್ತೆ ಹೊರತು ಯಾರು ನಾವು ಸುಖವಾಗಿ ಇರ್ತೀವಿ ಅಂತ ಅನ್ಕೊಳ್ಳೋದಕ್ಕೂ ಸಾಧ್ಯನೇ ಇಲ್ಲ. ಯಾಕಂದ್ರೆ ಪ್ರಕೃತಿನ ನಾಶ ಮಾಡಿ ನಾವು ಯಾವಾಗ್ಲೂ ಕೂಡ ಅದಕ್ಕೆ ತೊಂದರೆ ಕೊಟ್ಟು ನಾವು ಸುಖ ಅನುಭವಿಸೋದಿಕ್ಕೆ ಸಾಧ್ಯನೇ ಇಲ್ಲ. ಸೊ ಉದಾಹರಣೆಗೆ ಭಗವಂತ ನೋಡಿ, ನಾವು ಪ್ರಕೃತಿನ ನಾಶ ಮಾಡಿದ್ರೆ ಏನಾಗುತ್ತೆ, ಪ್ರಕೃತಿ ವಿಕೋಪಗಳನ್ನ ನಮ್ಗೆ ತೋರಿಸುತ್ತೆ. ಸೊ ಹಾಗೇನೆ ಜನ ಕೂಡ ಅಷ್ಟೇ, ಭಗವಂತನಿಗೆ ವಿಧೇಯರಾಗಿರ್ಬೇಕು. ಅವಿಧೇಯರಾದ್ರೆ ಏನಾಗುತ್ತೆ, ಕಂಸನ ಉದಾಹರಣೆ ತಗೊಳ್ಳಿ. ಕಂಸ ಏನ, ನಾನೇ ಭಗವಂತ, ನನಗಿಂತ ಯಾರೇ ಇಲ್ಲ, ನನ್ನನ್ನೇ ಪೂಜಿಸಿ ಅಂತ ಹೇಳ್ತಾ ಇದ್ರು. ಅದೇ ರೀತಿಯಲ್ಲಿ ಹಿರಣ್ಯಕಶಿಪು ಅಲ್ವಾ. ಸೊ ಈ ರೀತಿ ಬೇರೆ ಬೇರೆ ರಾಕ್ಷಸರ ಒಂದು ಗುಣಗಳನ್ನ ನಾವು ನೋಡ್ಬೋದು. ಸೊ ಈ ಪಾಪ ಕಾರ್ಯ ಹೆಚ್ಚಾಗಿ ಹೋಗ್ತಾ ಇರೋದ್ರಿಂದ ಜನ ಸ್ವಾರ್ಥಿಗಳಾಗ್ತಾ ಹೋಗ್ತಾರೆ. ಸೊ ಜನ ಸ್ವಾರ್ಥಿಗಳಾಗ್ತಾ ಹೋದ್ರೆ ಏನಾಗುತ್ತೆ, ಅವರು ಪಕ್ಷಿಗಳನ್ನ, ಪ್ರಾಣಿಗಳನ್ನ, ಜಲಚರಗಳನ್ನ, ಸೂಕ್ಷ್ಮ ಸಣ್ಣ ಜೀವಿಗಳನ್ನ ಕೂಡ
ತನಗೆ ಹೇಗ್ ಬೇಕೋ ಹಾಗೆ ಉಪಯೋಗಿಸ್ಕೊಳ್ಳೋದಿಕ್ಕೆ ಅಂತ ಹೇಳ್ಬಿಟ್ಟು ಅದನ್ನ ನಾಶ ಮಾಡ್ತಾ ಹೋಗ್ತಾರೆ, ಅದನ್ನ ಸಾಯಿಸ್ತಾ ಹೋಗ್ತಾ ಇರ್ತಾರೆ. ಸೊ ಹೀಗೆ ಮಾನವ ತನ್ನ 10 ತಲೆಮಾರಿಗೆ ಬೇಕಾದಷ್ಟು ಏನೇನ್ ಬೇಕೋ ಎಲ್ಲ ಕೂಡಿಡ್ತಾ ಹೋಗ್ತಾರೆ ಹೊರತು ಬೇರೆಯವರಿಗೆ ಹಂಚೋದಿಲ್ಲ. ನಾವು ಈ ಸಣ್ಣ ಸಣ್ಣ ಜೀವಿಗಳು ನೋಡಿ ಅದನ್ನ ಏನ್ ಮಾಡುತ್ತೆ ಅದೆಲ್ಲ. ಸೊ ಅದೆಲ್ಲ ತನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳುತ್ತೆ. ಆದ್ರೆ ಮಾನವ ನೋಡಿ ತನ್ನ ಜನಾಂಗದಕ್ಕೆ ಮುಂದಿನ 10 ತಲೆಮಾರುಗಳವರೆಗೆ ಎಷ್ಟು ಬೇಕೋ ಅಷ್ಟು ಕೂಡಿಡೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ಪ್ರಯತ್ನದಲ್ಲಿ ಏನಾಗೋಗ್ಬಿಡುತ್ತೆ, ಸಪೋಸ್ ಅನ್ಕೊಳ್ಳಿ ನಾವು ಉದಾಹರಣೆಗೆ ನಾವೊಂದು ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟಿರ್ತೀವಿ. ಏನಾಗುತ್ತೆ, ಇವಾಗ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟರು ಕೂಡ ಸೈಬರ್ ಕ್ರೈಮ್ಸ್ ಎಷ್ಟು ಆಗೋಗ್ಬಿಡ್ತಾ ಇದೆ. ಸೊ ರೀಸೆಂಟ್ ಆಗಿ ನಾವು ನೋಡಿದ್ವಿ, ಎಷ್ಟೊಂದ್ ಜನ ಫೋನ್ಗಳು ಮಾಡಿ ಅಥವಾ ಮೆಸೇಜಸ್ ಹಾಕ್ತಾ ಇರ್ತಾರೆ, ನನ್ ಬ್ಯಾಂಕಿಂದ ಎಲ್ಲ ಹೊಟ್ಟೋಯ್ತು ಅಂತ ಹೇಳ್ಬಿಟ್ಟು. ಹೇಗೆ ಹೋಗುತ್ತೆ ಗೊತ್ತಾಗಲ್ಲ, ಕ್ಷಣಗಳಲ್ಲೆಲ್ಲ ಮಾಯ ಆಗೋಗುತ್ತೆ. ಸರಿ ಹೋಗ್ಲಿ, ನಾವು ಕೂಡಿಟ್ಟಿರೋದೆಲ್ಲ ಮನೆಯಲ್ಲಿ ಇಡೋಣ ಅಂತ ಹೇಳಿದ್ರೆ ಹೇಗೆ ಬಂದು ಕಳ್ಳರು ಕದ್ಕೊಂಡು ಹೋಗ್ಬಿಡ್ತಾರೆ ಗೊತ್ತಿಲ್ಲ ಅಲ್ವಾ. ಸೊ ಕೂಡಿಟ್ಟಿದ್ದು ಪರಾರಿಗೆ ಹೊಟ್ಟೋಗ್ಬಿಡುತ್ತೆ. ಸೊ ಅದಕ್ಕೆ ಕೊಟ್ಟಿದ್ದು ಮಾತ್ರ ತನಗಿರುತ್ತೆ, ಬಚ್ಚಿಟ್ಟಿದ್ದೆಲ್ಲ ಯಾವಾಗ ಹೆಂಗ್ ಹೊಟ್ಟೋಗ್ಬಿಡುತ್ತೆ ಅಂತ ಗೊತ್ತಾಗತ್ತೆ ಇಲ್ಲ. ಸೊ ಹೀಗೆ ಕೊನೆಗೆ ನಾವು ಏನಾದ್ರೂ ಹೋಗ್ಲಿ ಅಪ್ಪ, ನಾವೇ ಅನುಭವಿಸೋಣ, ನಾವೇ ಅದನ್ನ ಏನೋ ಚಿನ್ನಾಭರಣ ಇದೆಲ್ಲ ಹಾಕೊಂಡು ಓಡಾಡೋಣ ಅಂತ ಹೇಳಿದ್ರೆ ಅದನ್ನು ಕೂಡ ಹೇಗೆ ಲೂಟಿ ಹೋಗ್ಬಿಡುತ್ತಾರೆ ಗೊತ್ತಾಗಲ್ಲ, ಕ್ಷಣಗಳೆಲ್ಲ ಕಳ್ಕೊಂಡ್ಬಿಡ್ತೀವಿ. ಸೊ ಹೀಗೆ ನಾವೇ ಎಲ್ಲ ಅನುಭವಿಸ್ಬೇಕು ಅಂತ ಹೇಳಿದ್ರೆ ಸ್ವಾರ್ಥತೆಯನ್ನ ನಾವು ಬೆಳೆಸ್ಕೊಳ್ತಾ ಹೋದ್ರೆ ಏನಾಗತ್ತೆ, ಸೊ ನಮ್ಗೆ ವಿನಾಶ ಕಾದಿರತ್ತೆ ಅಷ್ಟೇನೆ. ಹಾಗಾಗಿ ಇದನ್ನೆಲ್ಲ ನಾವು ಸ್ವಲ್ಪ ದೂರ ಇಡ್ಬೇಕಂತ ಹೇಳಿದ್ರೆ ಸರಳ ಜೀವನ ಮಾಡ್ಬೇಕು, ಉತ್ತಮವಾದ ಆಲೋಚನೆ, ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಲ್ವಾ. ಸರಳವಾದ ಜೀವನ ಇರಬೇಕು, ಉತ್ತಮವಾದ ಆಲೋಚನೆ ಇರಬೇಕು. ನಾವು ಸಿಕ್ಕಿರೋದೆಲ್ಲ ನಮ್ಗೆ ಉಪಯೋಗಿಸ್ತಾ ಇದ್ರೆ ಏನಾಗುತ್ತೆ, ನಾವು ಕಳ್ಳರಾಗೋಗ್ಬಿಡ್ತೀವಿ ಅಲ್ವಾ. ಭಗವದ್ಗೀತೆ ಹೇಳಿದ್ರೆ ನನಗೆ ಅರ್ಪಿಸ್ಬಿಟ್ಟು ಆಮೇಲೆ ನೀವು ತಗೊಳ್ಬೇಕು ಅಂತ. ಅದು ಏನೇ ಆಗಿರ್ಬೋದು, ನಮ್ ಜೀವನದಲ್ಲಿ ಸಿಕ್ಕಿರೋದನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ ನಾವು ತಗೊಳ್ಬೇಕು. ಇಲ್ಲ ನಾವು ಹಾಗೆ ತಗೊಂಡ್ಬಿಟ್ರೆ ಏನಾಗುತ್ತೆ, ಸೊ ಅದನ್ನ ನಮ್ಮ ಇಂದ್ರಿಯ ವಾಂಛೆಗಳಿಗೆ ಅದನ್ನ ಉಪಯೋಗಿಸ್ದಂಗ ಆಗತ್ತೆ. ಸೊ ಚೈತನ್ಯ ಚರಿತಾಮೃತದಲ್ಲಿ ಏನ್ ಹೇಳ್ತಾರೆ, ಆತ್ಮೇಂದ್ರಿಯ ಪ್ರೀತಿ ವಾಂಚ ತಾರೆ ಬಲಿ ಕಾಮ, ಕೃಷ್ಣೇಂದ್ರಿಯ ಪ್ರೀತಿ ಇಚ್ಛಾ ಧರೆ ಪ್ರೇಮ ನಾಮ. ಸೊ ನಾವು ಪ್ರೇಮ ನಾಮಕ್ಕೋಸ್ಕರ ನಾವು ಇಚ್ಛಿಸ್ಬೇಕು ಹೊರತು ನಮ್ಮ ಇಂದ್ರಿಯ ಸುಖಕ್ಕೋಸ್ಕರ ಮಾಡ್ತಾ ಇದ್ರದೆಲ್ಲ ಕಾಮ ವಾಂಛೆಗಳಾಗೋಗ್ಬಿಡುತ್ತೆ. ಸೊ ಹಾಗಾಗಿ ನಮ್ಮಲ್ಲಿರಂತ ದ್ರವ್ಯವನ್ನ, ನಮ್ಮಲ್ಲಿ ಏನೇನು ಅನುಕೂಲಗಳನ್ನ ಭಗವಂತ ಕೊಟ್ಟಿದ್ದಾರೆ, ಹಣ ಕೊಟ್ಟಿದ್ದಾರೆ, ಬುದ್ಧಿ ಕೊಟ್ಟಿದ್ದಾರೆ, ಜ್ಞಾನ ಕೊಟ್ಟಿದ್ದಾರೆ, ಸೌಂದರ್ಯ ಕೊಟ್ಟಿದ್ದಾರೆ, ಶಕ್ತಿ ಕೊಟ್ಟಿದ್ದಾರೆ, ಎಲ್ಲವನ್ನ ಕೂಡ ಭಗವಂತನ ಒಂದು ಸೇವೆನಲ್ಲೇ ನಾವು ಉಪಯೋಗಿಸ್ಬೇಕು. ಹಾಗಾಗಿ ಸೊ ಪ್ರಭುಜೀಸ್ ಎಲ್ಲ ಎಷ್ಟೊಂದು ಪ್ಲಾನಿಂಗ್ ಮಾಡ್ತಾ ಇದಾರಲ್ಲ, ಕುಂಭಕೋಣಂಗೆಲ್ಲ ಹೋಗೋದು, ಬೇರೆ ಕ್ಷೇತ್ರಗಳನ್ನ ದರ್ಶನ ಮಾಡಿ ಬರೋದು. ಸೊ ಯಾವ್ದು ನಮ್ಗೆ ಸಾಧ್ಯ ಆಗುತ್ತೋ, ಯಾವ ರೀತಿಯಲ್ಲಿ ಸೇವೆ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅದನ್ನೆಲ್ಲ ನಾವು ಮಾಡೋದಕ್ಕೆ ಪ್ರಯತ್ನಿಸ್ಬೇಕು. ಸೊ ಹೀಗಾಗಿ ನಾವು ಮೋಕ್ಷ ಪಡೆಯೋದಕ್ಕೆ ನಮ್ಗೆ ಸುಲಭ ಆಗತ್ತೆ. ನಮ್ಮ ನೆಕ್ಸ್ಟ್ ಪಾಯಿಂಟ್ ಮೋಕ್ಷದ ಬಗ್ಗೆ ಇತ್ತಲ್ವಾ. ಸೊ ಹಾಗಾಗಿ ನೋಡಿ, ಯಾವ್ದೇ ಆಗಿರ್ಲಿ ಪಡ್ಕೊಳ್ಳೋದು ಅನ್ನೋದು ತುಂಬಾ ಸುಲಭ ಅಲ್ಲ. ಏನನ್ನಾದ್ರೂ ಸಾಧನೆ ಮಾಡ್ಬೇಕಂತ ಹೇಳಿದ್ರೆ ತುಂಬಾನೇ ಕಷ್ಟ ಇದೆ. ಸೊ ಹಾಗೆ ಮೋಕ್ಷ ಸಿಗೋದು ಅಂತ ಹೇಳಿದ್ರೆ, ಅಥವಾ ಮುಕ್ತಿಯನ್ನ ಪಡೆಯೋದು ಅಂತ ಹೇಳಿದ್ರೆ ಅದು ಕೂಡ ಅಷ್ಟು ಸುಲಭವಾದಂತದ್ದಲ್ಲ. ಸೊ ಅದಕ್ಕೆ ಹೇಗಿರ್ತಾ ಇತ್ತು ಮೊದ್ಲೆನ, ಇಲ್ಲಿ ಹೇಳ್ತಾ ಇದ್ದಾರೆ ಕಠಿಣವಾದ ವ್ರತಗಳನ್ನ ಆಚರಣೆ ಮಾಡ್ಬೇಕು, ತಪಸ್ಸುಗಳನ್ನ ಮಾಡ್ಬೇಕು, ಇದೆಲ್ಲ ಇತ್ತು. ಇದೆಲ್ಲ ಮಾಡ್ತೀವ ನಾವು. ಸೊ ಹಾಗಾದ್ರೆ ನಮ್ಗೆ ಯಾರಿಗೂ ಮುಕ್ತಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಕಠಿಣ ವ್ರತಗಳನ್ನ ನಾವು ಮಾಡಲ್ಲ, ಅಷ್ಟೊಂದು ಈ ತಪಸ್ಸುಗಳನ್ನ ನಾವ್ ಯಾರು ಮಾಡೋದಿಲ್ಲ. ಈಗಿರಂತ ಸಮಯಕ್ಕೆ ಒಂದು ಸಲ ಮೊಬೈಲ್ ಕೂತ್ಕೊಂಡ್ರೆ ಅದು ಸ್ಕ್ರೋಲ್ ಮಾಡೋದ್ರಲ್ಲಿ ಗಂಟೆಗಳು ಆಗೋಗ್ಬಿಟ್ಟಿರುತ್ತೆ. ಅದೇ ಪುಸ್ತಕಗಳನ್ನ ಇಟ್ಕೊಂಡು ಗಂಟೆಗಳು ಓದ್ತೀವ ನಾವು? ಓದಲ್ಲ. ಸೊ ಅರ್ಧ ಗಂಟೆ ಓದೋಷ್ಟರಲ್ಲಿ ನಮ್ಗೆ ಬೆನ್ನು ಬರುತ್ತೆ, ತಲೆನೋವು ಬರುತ್ತೆ, ಕಣ್ಣೂರಿ ಬರುತ್ತೆ. ಸೊ ಯಾವಾಗ ಮುಚ್ಚಿಡ್ತೀವಿ, ಅರ್ಧ ಗಂಟೆ ಓದ್ಬಿಟ್ಟಿದ್ವಿ, 2-3 ಶ್ಲೋಕ ಆಗುತ್ತೆ, 5 ಶ್ಲೋಕ ಆಗುತ್ತೆ, 10 ಶ್ಲೋಕ ಓದ್ಬಿಟ್ಟಿದೀನಿ ಇವತ್ತು ಅಂತ ಹೇಳ್ಬಿಟ್ಟು ಅನ್ಕೊಂಡ್ಬಿಡ್ತೀವಿ. ಆದ್ರೆ ಮೊಬೈಲ್ ಅಲ್ಲಿ ಮಾತ್ರ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ನಮ್ಗೆ. ಸೊ ಈ ರೀತಿನಲ್ಲಿ ನಾವಿರ್ತೀವಿ. ಸೊ ಹಾಗಾಗಿ ನಾವು ಭಗವಂತನ ಲೀಲಾ ಶ್ರವಣಗಳನ್ನ ಮಾಡ್ತಾ ಇದ್ರೇನೆ ಮುಕ್ತಿಗೆ ಮಾರ್ಗ ಸಿಗತ್ತೆ. ಸೊ ಇದು ಮುಕ್ತಿ ಸಿಗ್ಬೇಕು ಅಂತ ಹೇಳಿದ್ರೆ ಅಷ್ಟೊಂದು ಸುಲಭ ಸಾಧ್ಯ ಏನಲ್ಲ. ಅದ್ರಲ್ಲೂ ಈ ಕಲಿಯುಗದಲ್ಲಿ ಆದ್ರೆ ನಮಗೋಸ್ಕರ ಅಂತ ಹೇಳ್ಬಿಟ್ಟು ಚೈತನ್ಯ ಮಹಾಪ್ರಭುಗಳು ಏನ್ ಮಾಡಿದ್ದಾರೆ, ಈ ಸಂಕೀರ್ತನ ಯಜ್ಞವನ್ನ ಕೊಟ್ಟಿದ್ದಾರೆ, ಜಪ ಯಜ್ಞ, ಭಗವಂತನ ನಾಮಗಳನ್ನ ಭಜಿಸ್ತಾ ಇರಿ, ಸ್ಮರಿಸ್ತಾ ಇರಿ, ಅಷ್ಟೇ ನೀವು ಗೋಲಕವೃಂದಾವನಕ್ಕೆ ಹೊರಟೋಗ್ಬಿಡ್ಬೋದು. ನೋಡಿ ಎಷ್ಟು ಸುಲಭ ಮಾಡ್ಕೊಟ್ಬಿಟ್ಟಿದ್ದಾರೆ. ಅಷ್ಟು ಕಠಿಣವಾದಂತ ಒಂದು ಪದ್ಧತಿಯನ್ನ ಚೈತನ್ಯ ಮಹಾಪ್ರಭುಗಳು ಕಲಿಯುಗದ ನಮ್ಮಂತ ಜನರಿಗೋಸ್ಕರ, ಯಾರು ಅಲ್ಪ ಬುದ್ಧಿಗಳಾಗಿದ್ದೀವಿ, ಅಲ್ಪ ಮೇಧಸ್ಸಿನಿಂದ ಇದ್ದೀವಿ, ಸೊ ಅಲ್ಪ ಪ್ರಾಯವನ್ನು ಹೊಂದಿದ್ದೀವಿ, ಸೊ ನಮ್ಮೆಲ್ಲರಿಗೋಸ್ಕರ ಇದನ್ನ ಸುಲಭವಾಗಿ ಮಾಡ್ಬಿಟ್ಟಿದ್ದಾರೆ. ಸೊ ಸಂಕೀರ್ತನ ಯಜ್ಞ, ಸೊ ಇದು ಕೂಡ ಒಂದು ಯಜ್ಞನೇ. ಈ ಜಪ ಯಜ್ಞಗಳ ಮೂಲಕ, ಸಂಕೀರ್ತನ ಯಜ್ಞಗಳ ಮೂಲಕ ಏನ್ ಮಾಡಿದ್ದಾರೆ, ನಮ್ಗೆ ಈ ಭಕ್ತಿಯನ್ನ ತುಂಬಾ ಸುಲಭ ಸಾಧ್ಯ ಮಾಡಿದ್ದಾರೆ. ಹಾಗಾಗಿ ನಾವು ಮಾಡ್ಬೇಕಾಗಿರೋದು ಅಷ್ಟೇ, ಶ್ರದ್ಧಾ ಭಾವ ಭಕ್ತಿಗಳಿಂದ ನಾವು ಭಗವಂತನ ಒಂದು ಸ್ಮರಣೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ಸುಲಭವಾಗಿ ನಾವು ಮುಕ್ತಿ ಮಾರ್ಗವನ್ನ ಪಡಿಬಹುದು. ಸೊ ಈ ಒಂದು ಮೋಕ್ಷಗಳು ಅಥವಾ ಈ ಮುಕ್ತಿ ಮಾರ್ಗಗಳು ಕೂಡ 5 ರೀತಿಯಾದಂತ ಮುಕ್ತಿಗಳಿವೆ. ಸೊ ಅದನ್ನ ಸಂಕ್ಷಿಪ್ತವಾಗಿ ಹೇಳ್ಬೇಕಾದ್ರೆ, ಒಂದು ಸಾಯುಜ್ಯ ಮುಕ್ತಿ, ಸಾಮೀಪ್ಯ ಮುಕ್ತಿ, ಸಾಲೋಕ್ಯ ಮುಕ್ತಿ, ಸಾರೂಪ್ಯ ಮುಕ್ತಿ, ಮತ್ತೆ ಸ್ರಾಷ್ಟಿ. ಸೊ ಇದು ಒಂದೊಂದು ನಾನು ಹೇಳೋಷ್ಟು ಸಮಯ ಇಲ್ಲ. ಸೊ ಸಾಯುಜ್ಯ ಅಂತ ಹೇಳಿದ್ರೆ ಭಗವಂತನಲ್ಲಿ ಹೋಗಿ ಐಕ್ಯವಾಗುವಂತದ್ದು. ಸೊ ನಾವು ನೋಡ್ತೀವಿ
ಆ ಶಿಶುಪಾಲ ಇವರೆಲ್ಲ ತುಂಬಾ ದೊಡ್ಡ ದೊಡ್ಡ ರಾಕ್ಷಸರು ನೋಡಿದ್ರು ಸಾಯಿ ಚೌಕ್ತಿ ಭಗವಂತನಲ್ಲಿ ಹೋಗಿ ಆಯ್ಕೆ ಆಗೋಗ್ಬಿಡ್ತಾರೆ. ಅವರ ಒಂದು ಆತ್ಮ ಹೋಗಿ ಭಗವಂತನ ಲೀನ ಆಗೋಗ್ಬಿಡುತ್ತೆ. ಆದ್ರೆ ಭಕ್ತರು ಮಾತ್ರ ಈ ಸಾಯಿ ಚೌಕ್ತಿ ಕೇಳೋದೇ ಇಲ್ಲ. ಅವ್ರು ಏನ್ ಹೇಳ್ತಾರೆ, ನಾನು ಲೀನ ಆಗೋದಲ್ಲ, ನಾನು ಭಗವಂತನ ಸೇವೆಯಲ್ಲಿ ಇರ್ಬೇಕು ಅಂತ. ಹಾಗಾಗಿ ಆತನ ಧಾಮಕ್ಕೆ ಹೋಗಿ ಭಗವಂತನ ಹತ್ರ ಇದ್ದು ಸೇವೆ ಮಾಡೋದು, ಅಥವಾ ಭಗವಂತನ ರೂಪವನ್ನ ಪಡೆದು ಸೇವೆಯಲ್ಲಿರೋದು, ಅಥವಾ ಭಗವಂತನ ಲೋಕದಲ್ಲಿ ಇದ್ದು ಸೇವೆ ಮಾಡೋದಾಗಿರ್ಲಿ, ಅಥವಾ ಭಗವಂತನಷ್ಟು ಐಶ್ವರ್ಯವನ್ನ ಪಡೆದಾದ್ರೆ ಆಗಿರ್ಲಿ, ಆದ್ರೆ ಸೇವೆನಲ್ಲಿ ಭಗವಂತನ ಬಳಿ ಇರ್ತಾರೆ. ಸೊ ಒಂದು ಏನಕ್ಕೆ ಸಾಯುಜ್ಯ ಮುಕ್ತಿ ನಾವು ಕೇಳಲ್ಲ ಅಂತ ಹೇಳಿದ್ರೆ, ಒಂದು ಆತ್ಮನ, ಒಂದು ಜೀವಾತ್ಮನ ಒಂದು ಸ್ವಭಾವ ಏನಾಗಿರುತ್ತೆ, ಸೊ ಭಗವಂತನಿಗೆ ಸೇವೆ ಮಾಡುವಂತದ್ದು. ಅದಕ್ಕೆ ಏನ್ ಹೇಳ್ತಾರೆ, ಜೀವೇರ ಸ್ವರೂಪವಾಯ್ ಕೃಷ್ಣೇರ ನಿತ್ಯ ದಾಸ ಅಲ್ವಾ, ದಾಸರಾಗಿ ಇರ್ಬೇಕು. ಸೊ ಹಾಗಾಗಿ ಈ ರೀತಿಯಲ್ಲಿ ಭಗವಂತನ ಸೇವೆನಲ್ಲಿ ನಾವು ತೊಡಗಿಸ್ಕೊಂಡಿದ್ರೆ, ಅಂದ್ರೆ ನಾವೊಂದು ಭಗವಂತನ ಯಜಮಾನನಾಗಿ ನಾವು ಪ್ರೀತಿಸ್ತೀವಿ, ಗೌರವಿಸ್ತೀವಿ. ಹೀಗಾಗಿ ಯಾವಾಗ್ಲೂ ಮರೆಯೋದಿಲ್ಲ ನಾವು ಸೇವಕ ಅಂತ ಹೇಳ್ಬಿಟ್ಟು ಅಲ್ವಾ. ಹಾಗಾಗಿ ಏನ್ ಮಾಡ್ತಾರೆ, ನಮ್ಗೆ ದೀಕ್ಷೆಗಳನ್ನು ಕೊಡುವಾಗ ದೇವಿ ದಾಸಿ ಅಥವಾ ದಾಸ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗಾಗಿ ನೆನಪಿರ್ಲಿ, ಭಗವಂತನಿಗೆ ನಾವು ದಾಸರ ರೀತಿಯಲ್ಲಿ ಸೇವೆ ಮಾಡಬೇಕು, ಭಕ್ತರಿಗೆ ನಾವು ದಾಸರ ರೀತಿಯಲ್ಲಿ ಸೇವೆ ಮಾಡ್ಬೇಕು ಅಂತ. ಸೊ ಹಾಗಾಗಿನೇ ಸ್ವಾರ್ಥಿಗಳಾಗೋದನ್ನ ಉಲ್ಲಂಘಿಸೋದು. ಯಾವಾಗ ನಾವು ಸ್ವಾರ್ಥಿ ಆಗ್ತೀವಿ, ನಾವು ಅಭಕ್ತರಾಗೋಗ್ಬಿಡ್ತೀವಿ. ಯಾವಾಗ ನಾವು ದಾಸರಾಗ್ತೀವಿ, ಭಕ್ತರಾಗಿ ಉಳ್ಕೊಂಡ್ಬಿಡ್ತೀವಿ. ಸೊ ನಿಯಮಗಳನ್ನ ಉಲ್ಲಂಘಿಸಬಾರ್ದು. ಉಲ್ಲಂಘಿಸಿದ್ರೆ ನಾವು ಪಾಪ ಕೃತ್ಯಗಳಲ್ಲಿ ತೊಡ್ಕೊಂಡ್ಬಿಡ್ತೀವಿ, ಮತ್ತೆ ಅಧರ್ಮ ಹೆಚ್ಚಾಗ್ತಾ ಹೋಗುತ್ತೆ. ಹೀಗಾಗಿ ಇದರಿಂದ ಮತ್ತೆ ಭೂಮಿಗೆ ಭಾರ, ಹೊರೆ ಜಾಸ್ತಿ ಆಗ್ಬಿಡ್ತಾರೆ. ಸೊ ಹೀಗೆ ಭೂಮಾತೆ ಮಾತ್ರ ಯಾರ ಹತ್ರ ಹೋಗ್ತಾರೆ, ತನ್ನ ಒಡೆಯನಾದಂತ ಭಗವಂತನ ಬಳಿಗೆ ಹೋಗಿ ತನ್ನ ಮೊರೆಯನ್ನ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತಲ್ವಾ. ಸೊ ಏನಕ್ಕೆ ಈ ಭೂಮಾತೆ ಏನಕ್ಕೆ ಹಸುವಿನ ರೂಪ ತಾಳ್ತಾರೆ, ಅದೊಂದು ಅನ್ಸತ್ತಲ್ಲ ಎಲ್ಲರೂ. ಏನಕ್ಕೆ ಭೂಮಾತೆ ಆಗಿ ಹೋಗಿ ಕೇಳ್ಬೋದಾಗಿತ್ತಲ್ವಾ ಭಗವಂತನನ್ನ ತನಗೆ ಸಹಕರಿಸಿ ಅಂತ. ಆದ್ರೆ ಹಸುವಿನ ರೂಪ ತಾಳ್ಕೊಂಡು ಹೋಗ್ತಾರೆ. ಇದೇ ರೀತಿಯಲ್ಲಿ ನಾವು ಇಂದ್ರನ ಒಂದು ಲೀಲೆಯಲ್ಲಿ ನೋಡಿದ್ರೆ, ಯಾವಾಗ ಗೋವರ್ಧನ್ ಲೀಲಾ ನಡೀತು ಅವಾಗ ಏನಾಯ್ತು, ಸೊ ಇಂದ್ರ ಕೂಡ ಗೋಮಾತೆಯನ್ನ ಕರ್ಕೊಂಡು ಹೋದ್ರು. ಭೂಮಾತೆ, ಇಲ್ಲಿ ಗೋಮಾತೆ. ಸೊ ಗೋಮಾತೆಯನ್ನ ಕರ್ಕೊಂಡು ಹೋದ್ರೆ ಏನಕ್ಕಂತ ಹೇಳಿದ್ರೆ, ಭಗವಂತ ಆ ಮುಕುಂದನಿಗೆ, ಆ ಗೋವಿಂದನಿಗೆ ಗೋವನ್ನ ಕಂಡ್ರೆ ತುಂಬಾ ಇಷ್ಟ. ನೋಡಿದ ತಕ್ಷಣ ಕರಗು ಹೋಗ್ತಾರೆ. ಆಕೆ ಸೇವೆಗೆ ಭಗವಂತ ಬರ್ತಾರೆ. ಹಾಗಾಗಿ ಆತನನ್ನ, ಕೃಷ್ಣನನ್ನ ಒಲಿಸ್ಕೊಳ್ಬೇಕಂದ್ರೆ ಒಂದೇ ಮಾರ್ಗ, ಗೋಮಾತೆ ಹಿಂದೆ ನಾವು ಹೊಡ್ಬೇಕಷ್ಟೇನೆ. ಸೊ ಗೋ ಸೇವೆನಲ್ಲಿ ತೊಡಗಿರ್ಬೇಕು. ಗೋವಿಗೆ ತುಂಬಾ ರಕ್ಷಣೆಯನ್ನು ಕೊಡ್ಬೇಕು, ಅದರ ಪಾಲನೆ ಪೋಷಣೆಯನ್ನ ಮಾಡ್ಬೇಕು. ಸೊ ಈ ರೀತಿನಲ್ಲಿ ನಾವು ಭಗವಂತನನ್ನ ಆಕರ್ಷಿಸೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಭಗವಂತ ಭೂಮಾತೆಯನ್ನ ಕಾಪಾಡ್ಬೇಕು ಅಂತ ಅನ್ಕೊಂಡ್ರೆ ತನ್ನ ಯಾವ್ದೋ ಒಂದು ಆಯುಧನ ಕಳಿಸ್ಬೋದಾಗಿತ್ತು, ತನ್ನ ಯಾವ್ದೋ ಒಂದು ಪಾರ್ಷದರನ್ನ ಕಳಿಸ್ಬೋದಾಗಿತ್ತು. ಅಥವಾ ಬಿಡಿ ಅಷ್ಟೇನು ಇಲ್ಲ ಅಂತ ಹೇಳಿದ್ರೆ, ತನ್ನ ಏನ್ ಮಾಡ್ಬೇಕು ಅಂತ, ಕಾರ್ಯ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನೆನೆಸ್ಕೊಂಡ್ರೆ ಸಾಕು, ಆ ಕಾರ್ಯ ಮುಗ್ದೋಗುತ್ತೆ. ತಾನು ಏನು ಪ್ರಳಯಗಳನ್ನ ಮಾಡ್ಬೋದು, ಪ್ರಳಯಗಳಿಂದ ಎಲ್ಲವನ್ನ ಸರ್ವವನ್ನ ನಾಶ ಮಾಡೋದು, ಸೃಷ್ಟಿಯನ್ನ ನಾಶ ಮಾಡ್ಬೋದು. ಆದ್ರೆ ತನ್ನ ಮನಸ್ಸಲ್ಲಿ ನೆನೆಸ್ಕೊಂಡ್ರು ಕೂಡ ಕಾರ್ಯಗಳು ಮುಗಿದೋಗುತ್ತೆ, ಕ್ಷಣ ಮಾತ್ರದಲ್ಲಿ ಮುಗಿಸ್ಬೋದು. ಆದ್ರೆ ಭಗವಂತ ಸ್ವಯಂ ತಾನೇ ಏನಕ್ಕೆ ಬರ್ತಾರೆ. ಸೊ ಅದು ತುಂಬಾ ಮುಖ್ಯವಾದಂತ ಪಾಯಿಂಟ್ ಅಲ್ವಾ. ನಾನು ಇದನ್ನ ಯಾವಾಗ ಭಾನು ಮಹಾರಾಜ್ ಮತ್ತೆ ಬೇರೆ ಕೆಲವರು ಡಿವೋಟೀಸ್ ಹೇಳ್ತಾರೆ, ಅದನ್ನ ಕೇಳಿಸ್ಕೊಳ್ತಾ ಇದ್ದೆ. ಭಗವಂತನಿಗೆ ಹೇಗೆ ತನ್ನ ಭಕ್ತರಂದ್ರೆ ಎಷ್ಟು ಪ್ರೀತಿ ಅಂತ, ಅವರನ್ನ ಕಾಪಾಡೋದಕ್ಕೋಸ್ಕರ ಸ್ವಯಂ ತಾನೇ ಭಗವಂತನೇ ಓಡೋಡಿ ಬಂದ್ಬಿಡ್ತಾರೆ. ಸೊ ಒಂದು MD ಬಂದು ಎಲ್ಲ ಕಂಪನಿ ಕೆಲಸಗಳನ್ನ ಮಾಡ್ಬೇಕಾಗಿಲ್ಲ, ಎಲ್ಲರ ಬಗ್ಗೆ ತಿಳ್ಕೊಳ್ಬೇಕಾಗಿಲ್ಲ, HR ಡಿಪಾರ್ಟ್ಮೆಂಟ್ ಇರುತ್ತೆ. ಸೊ ಆದ್ರೆ ಅದೇ MD ಯಾವಾಗ ಮನೇಲಿ ಇರ್ತಾರೆ, ತನ್ನ ಮಕ್ಕಳಿಗೋಸ್ಕರ ತಾನೇ ಓಡ್ತಾರೆ. ಮಗುಗೆ ಏನಾದ್ರು ಹುಷಾರಿದ್ರೆ ತಾನೇ ಕರ್ಕೊಂಡು ಹೋಗ್ತಾರೆ ಹಾಸ್ಪಿಟಲ್ಗೆ ಅಲ್ವಾ. ಆದ್ರೆ ಬೇರೆಯವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾರ, ಕೆಲಸ ಮಾಡ್ತಾರೆ ಅವ್ರನ್ನ ಎಲ್ಲರನ್ನು ಕೂಡ ತಾನೇ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ತೋರಿಸಿ ಕರ್ಕೊಂಡು ಬಂದು ಅವ್ರಿಗೆ ಬೇಕಾದಂತ ಔಷಧಿಗಳನ್ನ ಕೊಡ್ತಾರ? ಇಲ್ಲ. ಲೀವ್ ಕೊಡ್ಬೋದು, ಅಥವಾ ಏನಾದ್ರು ಒಂದು ಸಹಾಯವನ್ನ ಮಾಡ್ಬೋದು, ಬೇರೆಯವ್ರನ್ನ ಕಳಿಸಿ ಅವ್ರಿಗೆ ಚಿಕಿತ್ಸೆನ ಮಾಡಿಸ್ಬೋದು. ಆದ್ರೆ ತನ್ನ ಮಕ್ಕಳಾದ್ರೆ ತಾನೇ ಓಡೋಡಿ ಬರ್ತಾರೆ. ಸೊ ನಮ್ಗೆಲ್ಲರಿಗೂ ಗೊತ್ತಿದೆ ಅಲ್ವಾ ಇದೊಂದು ಕತೆ, ಅಕ್ಬರ್ ಬೀರ್ಬಲ್ ಕತೆ. ಹೇಗೆ ಅಕ್ಬರ್ ಹೇಳ್ತಾರೆ, ನಿಮ್ ದೇವ್ರು ಏನಕ್ಕೆ ಅಷ್ಟೊಂದು ಅವತಾರ ತಗೊಳ್ತಾರೆ ಅಂತ. ಅವಾಗ ಬೀರ್ಬಲ್ ಏನ್ ಮಾಡ್ತಾರೆ, ಸೊ ತಾನು ಸ್ವಯಂ ತೋರಿಸ್ತಾರೆ ತನ್ನ ಮಗುಗಾದ್ರೆ ಹೇಗಿರತ್ತೆ ಅಂತ ಹೇಳ್ಬಿಟ್ಟು. ಸೊ ಅಕ್ಬರ್ನ ಒಂದು ಮೊಮ್ಮಗನನ್ನ ನದಿ ಮೇಲೆ ಒಂದು ಬೋಟ್ ಅಲ್ಲಿ ಕರ್ಕೊಂಡು ಹೋಗ್ತಾ ಅವ್ರನ್ನ ಬೇಕಂತಾನೆ, ಅವರೆಲ್ಲ ನಿಜವಾಗ್ಲೂ ಆ ಮೊಮ್ಮಗ ಅಲ್ಲ, ಬೊಂಬೆ ತರ ಇರೋದನ್ನ ಕೆಳಗಡೆ ಹಾಕ್ಬಿಡ್ತಾರೆ. ಅದನ್ನ ಅಲ್ಲಿ ವಿಹಾರ ಮಾಡ್ತಾ ಇದ್ದಂತ ಅಕ್ಬರ್ ನೋಡಿ ತಾನೇ ಓಡೋಗಿ, ತನಗೆ ಈಜು ಬರೋದಿಲ್ಲ ಆದ್ರೂ ಕೂಡ ಓಡಿ ಹೋಗಿ ತಾನು ನೀರಲ್ಲಿ ಈಜಿ ಹೋಗಿ ಆ ಮಗುನ ರಕ್ಷಣೆ ಮಾಡೋದಕ್ಕೆ ಹೋಗ್ತಾರೆ. ಆದ್ರೆ ಬೇರೆ ಭಟ್ಟರೆಲ್ಲ ಸೈನಿಕರವರನ್ನ ರಕ್ಷಣೆ ಮಾಡ್ತಾರೆ. ಆಗ ಅವ್ರು ಕೇಳ್ತಾರೆ,
ಎಷ್ಟೊಂದ್ ಸೈನಿಕರಿದ್ರಲ್ಲ, ಎಷ್ಟೊಂದ್ ಜನ ಇದ್ರು ನಿಮ್ಗೆ, ಅವ್ರನ್ನ ಕಳಿಸ್ಬೋದಾಗಿತ್ತಲ್ಲ ನಿಮ್ಮ ಮೊಮ್ಮಗನನ್ನ ರಕ್ಷಣೆ ಮಾಡೋದಕ್ಕೆ ಅಂತ ಹೇಳಿದಾಗ ಅಕ್ಬರ್ಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಬೈತಾರೆ, ನೀವ್ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ನನ್ ಮಗ, ಸೊ ನನ್ನ ವಂಶೋದ್ಧಾರಕ ನಾನ್ ತಾನೇ ಕಾಪಾಡ್ಬೇಕು ಅಂತ ಹೇಳ್ಬಿಟ್ಟು. ಆವಾಗ ಹೇಳ್ತಾರೆ, ಹಾಗೇನೆ ನಮ್ಮ ಭಗವಂತ ಕೂಡ ಅಷ್ಟೇ, ತನ್ನ ಮಕ್ಕಳಂತ ನಮ್ಮನ್ನ ರಕ್ಷಣೆ ಮಾಡೋಕೆ ತಾನೇ ಬರ್ತಾರೆ, ಬೇರೆ ಯಾರನ್ನೂ ಕಳ್ಸೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ತಾನು ಹೇಗಿದ್ರೆ ಯಾವ ಒಂದು ಲೀಲೆ ಮಾಡ್ತಾ ಇದ್ರೆ ಹಾಗೆ ಹಿಡಿದು ಬಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾರೆ. ಸೊ ಹೀಗೆ ನಾವು ಶರಣಾಗ್ಬೇಕಷ್ಟೇ ಭಗವಂತನಿಗೆ. ನಾವು ಶರಣಾದ್ರೆ ಭಗವಂತ ನಮ್ಮ ಆನಂದಕ್ಕೋಸ್ಕರ ಏನೆಲ್ಲಾ ಲೀಲೆಗಳನ್ನ ಮಾಡೋದಕ್ಕೆ ರೆಡಿ ಆಗಿರ್ತಾರೆ ನೋಡಿ. ಹಾಗಾಗಿ ಭಗವಂತನಿಗೋಸ್ಕರ ನಾವು ಒಂದು ಹೆಜ್ಜೆ ಇಟ್ರೆ ಭಗವಂತ ನಮಗೋಸ್ಕರ 10 ಹೆಜ್ಜೆ ಇಳಿದು ಬರ್ತಾರಂತೆ. ಸೊ ಹೀಗೆ ಭಗವಂತನಿಗೆ ನಾವು ಶರಣಾದ್ರೆ ಮುಕ್ತಿ ನಮ್ಮ ಕೈಯಲ್ಲಿ ಬೊಗಸೆಯಲ್ಲಿ ಇದ್ದ ಹಾಗಾಯ್ತು ಅಲ್ಲಿಗೆ. ಸೊ ಆ ಮುಕುಂದ ಆ ಗೋವಿಂದನ ಒಂದು ಕೃಪೆ ನಮ್ಗೆಲ್ಲರಿಗೂ ಇರ್ಲಿ ಅಂತ ಕೇಳ್ಕೊಳ್ತಾ, ಸೊ ಭಕ್ತರಿಗೆ ಈ ಮುಕ್ತಿ ಬೇಕಾಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಏನ್ ಹೇಳ್ತಾರೆ, ನನಗೆ ಗೋಲಕವರ್ಧನೂ ಬೇಕಾಗಿಲ್ಲ, ಯಾವ್ದು ಮುಕ್ತಿ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಅವ್ರಿಗೆ ಬೇಕಾಗಿರೋದೆಲ್ಲ ಭಗವಂತನ ಸೇವೆ. ಸೊ ಹಾಗಾಗಿ ಎಲ್ಲೇ ಇದ್ರು ಕೂಡ ಸೇವೆ ಯಾವ್ದೋ ಒಂದು ರೀತಿನಲ್ಲಿ ತಮಗೆ ಯಾವ ರೀತಿನಲ್ಲಿ ಅನುಕೂಲವಾಗುತ್ತೋ, ತಮಗೆ ಭಗವಂತ ಯಾವ ಒಂದು ಕಲೆಯನ್ನ ಕೊಟ್ಟಿದ್ದಾರೋ ಆ ಕಲೆನ ಉಪಯೋಗಿಸಿ ಭಗವಂತನನ್ನ ನಾವು ತೃಪ್ತಿ ಪಡಿಸ್ಬೋದು. ಸೇವೆ ಅಂದ್ರೆ ಎಲ್ರೂ ಒಂದೇ ರೀತಿ ಸೇವೆ ಮಾಡ್ಬೇಕು ಅಂತೇನಿಲ್ಲ, ಒಬ್ಬೊಬ್ಬರಿಗೆ ಒಂದೊಂದ್ ತರ ಟ್ಯಾಲೆಂಟ್ ಇರುತ್ತೆ. ಸೊ ತಮ್ಮಲ್ಲಿರಂತ ಆ ಒಂದು ಕಲೆಗಳನ್ನ ಉಪಯೋಗಿಸ್ಕೊಂಡೆ ಭಗವಂತನನ್ನ ನಾವು ತೃಪ್ತಿ ಪಡಿಸ್ಬೋದು. ಸೊ ಈ ಭಗವಂತನನ್ನ ತೃಪ್ತಿ ಪಡಿಸೋದಾಯ್ತು, ಆದ್ರೆ ನಾವು ಕೂಡ ಉದ್ಧಾರ ಆಗ್ಬೇಕಂತ ಹೇಳಿದ್ರೆ ಏನ್ ಮಾಡ್ಬೇಕು? ಭಗವಂತನ ಸೇವೆ ಮಾಡಿ, ಭಕ್ತರ ಸೇವೆ ಮಾಡಿ, ಭಗವಂತನ ಲೀಲಾ ಕಥಾ ಶ್ರವಣವನ್ನ ಕೇಳ್ಕೊಳ್ತಾ ನಾವು ಕೇವಲ ಕಥಾ ಶ್ರವಣದಿಂದ ಗೋಲೋಕ ವೃಂದಾವನಕ್ಕೆ ಹೋಗ್ಲಿಕ್ಕೆ ತುಂಬಾ ಸುಲಭ ಸಾಧ್ಯ ಆಗುತ್ತೆ. ನಿರಾಯಾಸವಾಗಿ ಹೋಗಿ ನಾವು ಸೇರ್ಬಹುದು. ಇದಕ್ಕೆ ಉತ್ತಮ ಉದಾಹರಣೆಗಳನ್ನ ನಾವು ನೋಡ್ಬೋದು. ಇಲ್ಲಿನೇ ನಾವು ನೋಡ್ತಾ ಇದೀವಿ, ಪರೀಕ್ಷಿತ ಮಹಾರಾಜ ಏನ್ ಮಾಡಿದ್ರು, 7 ದಿನ ಇದೆ ಅವ್ರಿಗೆ ಅಲ್ವಾ. ಸೊ ಆ 7 ದಿನದಲ್ಲಿ ಭಗವಂತನ ಎಲ್ಲಾ ಲೀಲೆಗಳನ್ನ ಕೇಳಿಸ್ಕೊಳ್ತಾ ಏನಾಗೋಯ್ತು, ಈ ತಾವು ಭಗವದ್ ಧಾಮಕ್ಕೇನೆ ಹೊರಟೋದ್ರು ಅಲ್ವಾ. ಸೊ ಜೀವನ ಸಾಫಲ್ಯತೆಯನ್ನ ಪಡ್ಕೊಂಡ್ರು. ನಮ್ಗೆಲ್ಲ ಕೂಡ ಇದು ಒಂದು ಉತ್ತಮವಾದಂತ ಗುಣಪಾಠ, ಒಂದು ಉದಾಹರಣೆ ಆಗಿದೆ ನಮ್ಗೆ ಕೂಡ. ಸೊ ನಾವು ಅಂತ್ಯ ಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡ್ಬೇಕಾದ್ರೆ ಮೊದ್ಲಿಂದಾನೆ ಈಗಿಂದಾನೆ ಅದನ್ನ ಪ್ರಾರಂಭ ಮಾಡ್ಬೇಕಾಗತ್ತೆ. ಹಾಗಾಗಿ ಈ ಕ್ಷಣ ಗೊತ್ತಿಲ್ಲ ನಮ್ಗೆ, ಈ ಕ್ಷಣ ಈಗಿದ್ದೀವಿ ಅಷ್ಟೇ ಗೊತ್ತು, ಆದ್ರೆ ಮುಂದಿನ ಕ್ಷಣ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಹಾಗಾಗಿ ನಾವು ಕೂಡ ಭಗವಂತನ ಲೀಲಾ ಸ್ಮರಣೆಯಲ್ಲಿ ನಮ್ಮನ್ನ ತೊಡಗಿಸ್ಕೊಳ್ಬೇಕು ಅಂತ ಪರೀಕ್ಷಿತ್ ಮಹಾರಾಜನಿಂದ ನಾವು ತಿಳ್ಕೊಳ್ಬಹುದು. ಭಗವಂತನ ಕೃಪೆಗೆ ಪಾತ್ರರಾದ್ರೇನೆ ನಾವು ಕೃತಾರ್ಥರಾಗ್ಲಿಕ್ಕೆ ಸಾಧ್ಯ ಆಗತ್ತೆ. ಹೀಗೆ ಕೃಷ್ಣನ ಲೀಲೆಗಳು ಎಲ್ಲರನ್ನ ಆಕರ್ಷಿಸುತ್ತೆ. ಯಾರನ್ನಾದ್ರೂ ಆಕರ್ಷಿಸೋದಿಲ್ವಾ? ಎಲ್ಲರನ್ನ ಕೂಡ ಕೃಷ್ಣನ ಲೀಲೆಗಳು ಆಕರ್ಷಿಸುತ್ತೆ. ಸೊ ಹಾಗಾಗಿ 12 ಸ್ಕಂದಗಳಿದೆ. ಒಂದೊಂದು ಸ್ಕಂದನು ಎಷ್ಟೋ ಕಥೆಗಳಿಂದ ಕೂಡಿದೆ. ಆದ್ರೆ 10ನೇ ಸ್ಕಂದ ಬಂದಿದ ತಕ್ಷಣ ಏನಾಗುತ್ತೆ, ಅದು ದೊಡ್ಡ ದೊಡ್ಡ 4 ಪುಸ್ತಕಗಳು, ಎಷ್ಟು 90 ಭಗವಂತನ ಒಂದು ಕಥಾ ಲೀಲೆಗಳಿದೆ ಅದರಲ್ಲಿ. ಅದನ್ನ ಕೇಳ್ತಾ ಆನಂದಿಸ್ತಾ ಇರೋರು ಯಾರಾದ್ರೂ ಇದ್ದಾರ? ಖಂಡಿತ ಸಾಧ್ಯನೇ ಇಲ್ಲ. ಸೊ ಕೃಷ್ಣ ಪುಸ್ತಕ, ಅದಕ್ಕೋಸ್ಕರನೇ ಪ್ರಭುಪಾದರು ಭಾಗವತ ಮುಗಿಸೋದಕ್ಕೆ ಮುಂಚೆ ಕೃಷ್ಣ ಪುಸ್ತಕವನ್ನ ಪ್ರಿಂಟ್ ಮಾಡ್ಬಿಟ್ರು. ಯಾಕಂದ್ರೆ ಹಾಗಾಗಿ ಭಗವಂತನ ಮೇಲೆ ಎಲ್ಲರಿಗೂ ಒಂದು ಆಸಕ್ತಿ, ಆಕರ್ಷಣೆ ಬರ್ಲಿ, ಪ್ರೀತಿ ಹುಟ್ಲಿ ಅಂತ ಹೇಳ್ಬಿಟ್ಟು. ಸೊ ಭಕ್ತಿ, ಈ ಭಾವವನ್ನ ಬೆಳೆಸ್ಕೊಳ್ಬೇಕಂತ ಹೇಳಿದ್ರೆ, ಪ್ರೇಮ ಭಾವನೆ ಬೆಳೆಸ್ಕೊಳ್ಬೇಕಾದ್ರೆ ಮೊದಲು ಆತನ ಒಂದು ಮಹತ್ವವನ್ನ ತಿಳ್ಕೊಳ್ಬೇಕು. ಆತನಲ್ಲಿರಂತ ಶಕ್ತಿ, ಜ್ಞಾನ, ಬುದ್ಧಿ, ಸೌಂದರ್ಯ, ಐಶ್ವರ್ಯ, ವೈರಾಗ್ಯ ಇವುಗಳನ್ನೆಲ್ಲ ನಾವು ತಿಳ್ಕೊಂಡಾಗ ಆಗ ಆ ಭಗವಂತನ ಮೇಲೆ ಪ್ರೀತಿ ನಮ್ಗೆ ಹೆಚ್ಚಾಗತ್ತೆ, ಗೌರವ ಕೂಡ ಅತಿ ಹೆಚ್ಚಾಗತ್ತೆ. ಹೀಗೆ ಭಗವಂತನ ಲೀಲೆಗಳು ಇಲ್ಲಿ ಈ ಕ್ಲಾಸಲ್ಲಂತೂ ಹೀಗೆ ತಗೊಳಕ್ಕಾಗಲ್ಲ. ಪೂತನ ಉದ್ಧಾರದಿಂದ ಕೇಶಿಯ ವಧೆವರೆಗೂ ಎಷ್ಟೊಂದು ಕಥೆಗಳಿದೆ ಅಲ್ವಾ. ಹಾಗೆ ದ್ವಾರಕಾ ಲೀಲೆಗಳಾಗಿರ್ಬೋದು, ಮಥುರಾ ಲೀಲೆಗಳಾಗಿರ್ಬೋದು, ಬೃಂದಾವನ ಲೀಲೆಗಳಾಗಿರ್ಬೋದು, ಈ ಹಸ್ತಿನಾಪುರದ ಲೀಲೆಗಳಾಗಿರ್ಬೋದು, ಈ ರೀತಿನಲ್ಲಿ ಲೀಲೆಗಳ ಬಗ್ಗೆ ಮಾತ್ರ ಮಾತಾಡ್ಬೇಕಂತ ಹೇಳಿದ್ರೆ ಕೆಲವು ವರ್ಷಗಳ ಜನ್ಮಗಳು ಬೇಕಾಗತ್ತೆ ಅನ್ಸತ್ತೆ. ಒಂದೊಂದು ಲೀಲೆಯನ್ನ ಕೂಡ ನಾವು ಆಸ್ವಾದಿಸ್ಬೇಕಂತ ಹೇಳಿದ್ರೆ ಅದರ ಶ್ರವಣ ಎಷ್ಟು ಚೆನ್ನಾಗಿ ಮಾಡ್ತೀವಿ, ಅಷ್ಟು ಚೆನ್ನಾಗಿ ನಾವ್ ಅದನ್ನ ಆಸ್ವಾದನೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ, ಅದರಲ್ಲಿ ಮುಳುಗು ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಭಗವಂತನ ಲೀಲೆಗಳ ಒಂದು ಸಮುದ್ರ, ಭಗವಂತನ ಎಷ್ಟೊಂದು ಅವತಾರಗಳಿದೆ. ಆಗ್ಲೇ ನೋಡೋದಲ್ಲ, ಅಷ್ಟೊಂದು ಅವತಾರಗಳಲ್ಲಿ ಎಷ್ಟೆಷ್ಟು ಲೀಲೆಗಳನ್ನ ಮಾಡಿರ್ಬೋದು, ಎಷ್ಟು ಕಥೆಗಳಿರ್ಬೋದು. ಹಾಗಾದ್ರೆ ನಾವು ಬೇರೆ ಭೌತಿಕವಾದಂತ ಯಾವ್ದೋ ಒಂದು ಸ್ಟೋರೀಸ್ ಗಳಿಗೆ ನಾವೇನು ಆಗ್ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಭಗವಂತನ ಲೀಲೆಗಳೇ ಅಷ್ಟೊಂದಿದೆ. ಇದನ್ನೆಲ್ಲ ಓದ್ತಾ ಇದ್ರೆ ಸಾಕು, ಭಗವಂತನಿಗೆ ಆಟೋಮೆಟಿಕ್ ಆಗಿ ಆಕರ್ಷಿತರಾಗಿ ಹೋಗ್ಬಿಡ್ತೀವಿ. ಸೊ ಹೀಗೆ ಶುಕಮುನಿಗಳು ಕೂಡ ಅವರು ಯಾವಾಗ ಈ ಅವತಾರ ಪಡೀತಾರೆ, ಯಾವಾಗ ಅವರ ಜನನ ಆಗತ್ತೆ, ಜನನ ಆಗಿದ ತಕ್ಷಣ ಅವ್ರು ಏನ್ ಮಾಡ್ತಾರೆ,
ತನ್ನ ತಂದೆ ಬಿಟ್ಟು ಓಡಿ ಹೋಗ್ತಾ ಇರ್ತಾರೆ, ಏನು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಎಲ್ಲವನ್ನ ಬಿಟ್ಟಂತ ತ್ಯಾಗಿಯಾಗಿ ಹೋಗ್ತಾ ಇರ್ತಾರೆ. ಸೊ ಹೋಗ್ತಾ ಇರುವಾಗ ಅವ್ರ ತಂದೆ ಕರೀತಾರೆ, ಬಾ ಮಗ ಬಾ ಅಂತ ಹೇಳ್ಬಿಟ್ಟು, ಆದ್ರೂ ಬರದೇ ಇಲ್ಲ. ಅವಾಗ ಏನ್ ಮಾಡ್ತಾರೆ, ಪ್ಲಾನ್ ಮಾಡಿ ಭಗವಂತನ ಲೀಲೆಗಳನ್ನ ಇರುವಂತಹ ಒಂದು ಶ್ಲೋಕವನ್ನ ಹೇಳೋದಿಕ್ಕೆ ತನ್ನ ಶಿಷ್ಯಂದ್ರನ್ನ ಕಳಿಸ್ತಾರೆ. ಮೊದಲನೇ ಶ್ಲೋಕದಲ್ಲಿ ಭಗವಂತನ ಒಂದು ರೂಪವನ್ನ ವರ್ಣಿಸ್ತಾರೆ. ಎರಡನೇ ಶ್ಲೋಕದಲ್ಲಿ ಭಗವಂತನ ಲೀಲೆಗಳನ್ನ ವರ್ಣಿಸಿ ಎಷ್ಟು ಕೃಪಾಳು, ಎಷ್ಟು ದಯಾಮಯಿ, ಪೂತನ ಒಂದು ಉದ್ಧಾರವನ್ನು ಹೇಗ್ ಮಾಡಿದ್ದಾರೆ ಅಂತ ಹೇಳಿ ಅವರನ್ನ ಆಕರ್ಷಿಸ್ತಾರೆ. ಸೊ ಹೀಗೆ ಮತ್ತೆ ಅಲ್ಲಿರಂತ ಶಿಷ್ಯಂದ್ರು ಶುಕಮುನಿಗಳನ್ನ ಕರ್ಕೊಂಡ್ ಬಂದು ಈ ಹೆಚ್ಚಿಗೆ ನಿಮ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಬನ್ನಿ ಅಂತ ಕರ್ಕೊಂಡ್ ಬಂದು ಅವ್ರ ತಂದೆ ಹತ್ರ ಬಿಡ್ತಾರೆ. ಸೊ ಅಲ್ವಾ. ಸೊ ಹಾಗಾಗಿ ಅವ್ರು ಮತ್ತೆ ಭಾಗವತಂ ಪೂರ್ತಿ ತಿಳ್ಕೊಳ್ತಾರೆ. ಸೊ ಕಡೆ ನಮ್ಮ ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಸೊ ಒಂದು ವಿರಹ, ಎಲ್ಲರಿಗೂ ಕೂಡ ವಿರಹ ಗೊತ್ತೇ ಇರುತ್ತೆ ಅಲ್ವಾ. ಯಾರಾದ್ರೂ ನಮ್ಗೆ ತುಂಬಾ ಪ್ರೀತಿ ಪಾತ್ರರಾದಂತವ್ರು ಸ್ವಲ್ಪ ದಿನ ದೂರ ಇದ್ದಾಗ ಆವಾಗ ಗೊತ್ತಾಗುತ್ತೆ ನಮ್ಗೆ ವಿರಹ. ಸೊ ಈ ವಿರಹದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನೋಡಿ, ಗೋಪಿಕೆಯರಿಗೆ ವಿರಹ ಆಯ್ತು, ಭಗವಂತನ 16,108 ಜನ ಪತ್ನಿಯರಿಗೆ ವಿರಹ ಆಯ್ತು. ಭಗವಂತ ಅವಾಗ ಹಸ್ತಿನಾಪುರಕ್ಕೆ ಹೊರಟೋಗ್ತಾ ಇದ್ರು. ಸೊ ಹಸ್ತಿನಾಪುರದಿಂದ ಬೇರೆ ಕಡೆಗೆ ಬಂದಾಗ ಹಸ್ತಿನಾಪುರದಲ್ಲಿರೋರಿಗೆಲ್ಲ ವಿರಹ ಇರ್ತಾ ಇತ್ತು. ಸೊ ಹೀಗೆ ವಿರಹ ಅನ್ನೋದು ಯಾರಿಗೂ ಯಾವತ್ತೂ ತಪ್ಪಿದ್ದೇ ಇಲ್ಲ, ಭಗವಂತನ ವಿರಹ ಅಲ್ವಾ. ಆದ್ರೆ ಭೂಮಾತೆ ಸದಾ ಭಗವಂತನ ಒಂದು ಆವಿರ್ಭಾವದಿಂದ ಭಗವಂತನ ಯಾವಾಗ ತನ್ನ ಧಾಮಕ್ಕೆ ಮರಳಿ ಹೋದ್ರು ಆವಾಗಿನವರೆಗೂ ಆಕೆಗೆ ಯಾವಾಗ್ಲೂ ಸದಾ ಆಕೆಗೆ ಸಾಂಗತ್ಯವನ್ನ ಕೊಡ್ತಾ ಇದ್ರು, ಸಾಮೀಪ್ಯವನ್ನ ಕೊಡ್ತಾ ಇದ್ರು. ಸೊ ಯಾವಾಗ್ಲೇ ಆಕೆ ಎಲ್ಲೆಗೆಲ್ಲಿ ದ್ವಾರಕದಲ್ಲಿ ಆಗಿರ್ಬೋದು, ಮಥುರಾ, ವೃಂದಾವನ, ಹಸ್ತಿನಾಪುರ, ಎಲ್ಲಾದ್ರೂ ಇಲ್ಲಿ ಎಲ್ಲೇ ಯಾವುದೇ ಲೀಲೆ ಮಾಡ್ತಾ ಇರ್ಲಿ, ಆದ್ರೆ ಭೂಮಾತೆಗೆ ಮಾತ್ರ ಯಾವಾಗ್ಲೂ ತನ್ನ ದರ್ಶನವನ್ನ ಕೊಡ್ತಾ ಇದ್ರು, ತನ್ನ ಸಾನ್ನಿಧ್ಯದಲ್ಲಿ ಇರಿಸ್ಕೊಳ್ತಾ ಇದ್ರು. ಸೊ ಆವಾಗ ಭಗವಂತ ಬೇರೆ ಕಡೆಗೆ ಹೋಗಿ ಬರ್ತಾ ಇರೋದ್ರಿಂದ ಎಲ್ಲರಿಗೂ ವಿರಹ ಇರ್ತಾ ಇತ್ತು, ಭಗವಂತನಿಗೋಸ್ಕರ ಕಾಯ್ತಾ ಇದ್ರು. ಆದ್ರೆ ಭೂಮಾತೆಗೆ ವಿರಹನೇ ಆಗಿರ್ಲಿಲ್ಲ, ಯಾಕಂದ್ರೆ ಎಲ್ಲಿದ್ರು ಕೂಡ ಭಗವಂತ ತನ್ನ ಒಂದು ಸೇವೆನಲ್ಲಿ ತೊಡಗಿಸ್ಕೊಳ್ತಾ ಇದ್ರು ಭೂಮಾತೆ. ಸೊ ಯಾವಾಗ ಈಗ ಧರ್ಮ ಕೇಳ್ತಾ ಇದ್ದಾರೆ, ಈಗ ಭಗವಂತ ತನ್ನ ಲೀಲೆಗಳನ್ನ ಮುಗಿಸಿ ತನ್ನ ಸ್ವಧಾಮಕ್ಕೆ ಹೊರಟೋದ್ರಲ್ಲ, ಸೊ ಹಂಗಾಗಿ ನೀನ್ ಅಳ್ತಾ ಇದ್ಯಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಯಾವ ವಿರಹ ಅನ್ನೋದು ಹೇಗಿರುತ್ತೆ ಅನ್ಕೊಳ್ಳಿ. ಸ್ವಲ್ಪ ದಿನ ಇವಾಗ ಸಪೋಸ್ ನಮ್ಮ ಪತಿ ಎಲ್ಲಾದ್ರೂ ಹೋಗಿದ್ರು, ಅವ್ರು ಬರೋದಕ್ಕೆ ತಡ ಆಯ್ತು, 4-5 ದಿನ ಆಗೋಯ್ತು, 1 ವಾರ ಆಗೋಯ್ತು. ಸೊ ಅವಾಗ ನಮ್ಗೆ ಎಷ್ಟು ವಿರಹ ಇರುತ್ತೆ, ನಮ್ಗೆ ಇಷ್ಟಕ್ಕೆ ವಿರಹ. ಆದ್ರೆ ಆ ಸೈನಿಕರೆಲ್ಲ ತಿಂಗಳಾನಗಟ್ಲೆ ವರ್ಷಾನುಗಟ್ಲೆ ದೇಶ ಸೇವೆ ಮಾಡಕ್ಕೆ ಹೋದಾಗ ಆ ಸೈನಿಕರ ಪತ್ನಿಯರಿಗೆ, ಮಕ್ಕಳಿಗೆ, ತಂದೆ ತಾಯಿಗೆ ಎಷ್ಟೊಂದು ವಿರಹ ಇರುತ್ತೆ, ಆ ನೋವು ಹೇಗಿರುತ್ತೆ ಅಲ್ವಾ. ಸೊ ಎಷ್ಟು ತುಂಬಾ ದೊಡ್ಡ ನೋವು. ಆದ್ರೆ ಕಳ್ಕೊಂಡವ್ರಿಗೆ, ಸೊ ತಮ್ಮ ಪ್ರೀತಿ ಪಾತ್ರನ ಕಳ್ಕೊಂಡವರಿಗೆ ಇನ್ನೆಷ್ಟು ನೋವಿರುತ್ತೆ. ನಾವೀಗ ತಾನೇ ದಾಳಿಯನ್ನ ನೋಡಿದ್ವಿ, ಪಹಲ್ಗಾಮ್ ದಾಳಿಯಲ್ಲಿ ಎಷ್ಟು ಜನನ ಕಳ್ಕೊಂಡ್ಬಿಟ್ರಲ್ವಾ. ತಮ್ಮ ಪ್ರೀತಿ ಪಾತ್ರನ ಕಳ್ಕೊಂಡು ಎಷ್ಟೊಂದು ನೋವನ್ನ ಅನುಭವಿಸಿರ್ತಾರೆ ಅವರೆಲ್ಲ. ಸೊ ಆ ಒಂದು ವಿರಹ ಹೇಗಿರುತ್ತೆ. ಸೊ ಇದು ಭೂಲೋಕದಲ್ಲಿ ಇರುತ್ತೆ, ಕೆಲವು ವಿರಹಗಳ ಬಗ್ಗೆ ಅಷ್ಟೇ ನಾನು ಉದಾಹರಣೆ ಕೊಡ್ತಾ ಇದ್ದೀನಿ. ಹಾಗಾದ್ರೆ ಈ ಈ ಏನ್ ಹೇಳ್ತಾರೆ, ಭೌತಿಕವಾದ ವಿರಹ ಹೀಗಿರ್ಬೇಕು ಅಂತ ಹೇಳಿದ್ರೆ, ಆಧ್ಯಾತ್ಮಿಕವಾದಂತ ವಿರಹ ಇನ್ನು ಹೇಗಿರುತ್ತೆ, ಅದು ಎಷ್ಟು ನೋವನ್ನ ಕೊಟ್ಟಿರುತ್ತೆ ಅಲ್ವಾ. ಹಾಗಾಗಿ ಆ ನೋವನ್ನ ನೀವು ಅನುಭವಿಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಧರ್ಮ ಭೂಮಾತೆ ಯಾವಾಗ ಹಸುವಿನ ರೂಪ ತಗೊಂಡಿದ್ದಾರೆ, ಅಳ್ತಾ ಇದ್ದಾರೆ, ಅವರ ನೋವನ್ನ ನೋಡಿ ಇದನ್ನ ಹೇಳ್ತಾ ಇದ್ದಾರೆ. ಸೊ ಭಗವಂತ ಸ್ವಧಾಮಕ್ಕೆ ಹೋದ್ಮೇಲೆ ಎಲ್ಲರಿಗೂ ಕೂಡ ವಿರಹ. ಹಾಗಾಗಿನೇ ಭಗವಂತನನ್ನ ಎಲ್ಲರೂ ಕೇಳ್ಕೊಳ್ತಾರೆ, ಸ್ವಾಮಿ ನಾವು ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಸೊ ಆ ಕಳವಳನ ತೋರಿಸಿದಾಗ ಭಗವಂತ ಏನ್ ಹೇಳ್ತಾರೆ, ನಾನು ಇನ್ನ ಗ್ರಂಥ ರೂಪದಲ್ಲಿ ನಾನು ಪ್ರತ್ಯಕ್ಷ ಆಗ್ತೀನಿ ಅಂತ ಹೇಳ್ಬಿಟ್ಟು ಭಾಗವತಂ ರೂಪದಲ್ಲಿ ನಮ್ಗೆ ಬಂದು. ಸೊ ನಮ್ಗೂ ಕೂಡ, ನಮ್ಗೆ ಎಲ್ಲರಿಗೂ ಕೂಡ ನಿಜವಾಗ್ಲೂ ವಿರಹ ಇರೋದಾದ್ರೆ ನಾವೆಲ್ಲರೂ ಭಾಗವತಂ ಓದ್ಬೇಕು, ಭಗವಂತನ ಎಲ್ಲಾ ಲೀಲಾಶ್ರವಣಗಳನ್ನ ಮಾಡ್ಬೇಕು. ಸೊ ಅದರಲ್ಲಿ ಮುಳುಗಬೇಕು ಅಂತ ಹೇಳಿದ್ರೆ ಪ್ರತಿದಿನ ಭಾಗವತಂ ಓದಂತ ಅಭ್ಯಾಸವನ್ನ ನಾವು ಬೆಳೆಸ್ಕೊಳ್ಬೇಕು. ಸೊ ಕೃಷ್ಣನಿಗೆ ಹೇಗೆ ಗೋ ಅಂದ್ರೆ ತುಂಬಾ ಇಷ್ಟ, ಗೋಪಾಲಕನಾಗಿ ಗೋವಿಂದನಾಗಿ ಬಂದು ಈ ಧರಿತ್ರಿಯನ್ನು ಕೂಡ ಅನೇಕ ಬಾರಿ ಭಗವಂತ ಕಾಪಾಡಿದ್ದಾನೆ ಅಲ್ವಾ. ಸೊ ಹಾಗಾಗಿ ನಾವು ಕೂಡ ಗೋಮಾತೆ ಶರಣು ಹೋಗೋಣ. ಶರಣು ಹೋಗ್ತಾ ಭಗವಂತನನ್ನ ಹತ್ತಿರ ಆಗೋದಕ್ಕೆ ನಾವು ಆಕೆಯಲ್ಲಿ ಕೇಳ್ಕೊಳ್ಳೋಣ. ಸೊ ಗೋಮಾತೆಯನ್ನ ನಾವು ಆಶ್ರಯಿಸಿದ್ರೆ ತಕ್ಷಣ ಭಗವಂತ ನಮಗೆ ಕೃಪೆಯನ್ನ ನೀಡ್ತಾರೆ. ಸೊ ಕೃಷ್ಣನನ್ನ ಆಕರ್ಷಿಸೋದಕ್ಕೆ ನಮ್ಗೆ ಸಾಧ್ಯ ಇಲ್ಲ, ಆದ್ರೆ ಗೋ ಸೇವೆ ಮಾಡ್ತಾ, ಭಕ್ತರ ಸೇವೆ ಮಾಡ್ತಾ ಭಗವಂತನ ಆಕರ್ಷಿಸೋದಿಕ್ಕೆ ಖಂಡಿತ ಸಾಧ್ಯ ಆಗತ್ತೆ. ಭಗವಂತ ಕೃಷ್ಣನ ಕೃಪೆಗೆ ನಾವೆಲ್ಲ ಪಾತ್ರರಾಗೋಣ. ಸೊ ಯಾವುದೇ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಕೂಡ ದೇವತೆಗಳು ಕೂಡ ಗೋಮಾತೆಯನ್ನ ಮುಂದಿಟ್ಕೊಂಡು ಭಗವಂತನ ಮೊರೆ ಹೋಗ್ತಾರೆ. ಹಾಗೆ ಗೋ ಸೇವೆಯಲ್ಲಿ ನಾವೆಲ್ಲ ತೊಡಗಿರ್ಬೇಕು. ಗೋ ರಕ್ಷಣೆ, ಗೋ ಪೋಷಣೆ, ಗೋ ಸೇವೆ. ಸೊ ಇದೆಲ್ಲ ಒಂದು ಸೇವೆಯಿಂದ ನಾವು ಗೋಮಾತೆಯ ಒಂದು
ರಕ್ಷಣೆಯನ್ನ ಪಡ್ಕೊಂಡು ನಾವು ಭಗವಂತನಿಗೆ ಕೃಪೆಗೆ ನಾವು ಪಾತ್ರರಾಗಬಹುದು. ಸೊ ಹೀಗೆ ನಾವು ಭಗವಂತನ ಸ್ಮರಣೆ, ಕೀರ್ತನೆ, ಶ್ರವಣ ಎಲ್ಲವನ್ನ ಹೆಚ್ಚಿಸ್ಕೊಳ್ತಾ ಹೋಗೋಣ. ಅದರ ಅನುಭವ ನಾವು ಪಡಿಬೇಕಂದ್ರೆ ಶ್ರೀಮದ್ ಭಾಗವತದ ಆಶ್ರಯವನ್ನ ಪಡೆಯೋಣ. ಸೊ ಶ್ರೀಕೃಷ್ಣನ ಕಥಾ ಲೀಲಾಮೃತದ ಧಾರೆಯಲ್ಲಿ ನಮ್ಮನ್ನ ನಾವು ಪಾವನ ಮಾಡ್ಕೊಳ್ಳೋಣ. ಸೊ ಇಷ್ಟ ಹೇಳ್ತಾ ಏನಾದ್ರೂ ತಪ್ಪಾಗಿ ಹೇಳಿದ್ರೆ ನೀವೆಲ್ಲ ಕ್ಷಮಿಸ್ಬೇಕು ಅಂತ ಕೇಳ್ಕೊಳ್ತಾ ನಾ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಶ್ರೀಮದ್ ಭಾಗವತಂ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ, ಅನಂತ ಕೋಟಿ ವೈಷ್ಣವರಲ್ಲಿ ಕಿ ಜೈ. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭು. ಥ್ಯಾಂಕ್ ಯು. ಏನಾದ್ರೂ ತಪ್ಪುಗಳಿದ್ರೆ ನೀವು ಸರಿ ಮಾಡ್ಬೋದು ಅಥವಾ ನಿಮ್ಮ ಅನಿಸಿಕೆಗಳನ್ನ ಹೇಳ್ಕೊಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ.